ಮದುವೆಯಾದ ಕೆಲವು ದಿನಗಳ ನಂತರ ನನ್ನ ಹೆಂಡತಿಯ ಆ ಫೋಟೋವನ್ನು ನೋಡಿದಾಗ ನನ್ನ ಪಾದಗಳ ಕೆಳಗಿನ ನೆಲವೇ ಸರಿದು ಹೋದಂತಾಯಿತು. ಅವಳು ನನಗೆ ಇಷ್ಟೊಂದು ದೊಡ್ಡ ದ್ರೋಹ ಮಾಡಬಲ್ಲಳು ಎಂದು ನಾನು ಕನಸಿನಲ್ಲೂ ಯೋಚಿಸಿರಲಿಲ್ಲ. ಅವಳು ನನ್ನ ಮುಂದೆ ಇಷ್ಟು ದೊಡ್ಡ ಸುಳ್ಳನ್ನು ಹೇಳಿದ್ದಳು. ಸತ್ಯ ತಿಳಿದಾಗ ನಾನು ದಂಗಾಗಿ ಹೋದೆ. ನನ್ನ ಹೆಸರು ವಿವೇಕ್. ನಾನು ಅತ್ಯಂತ ಶ್ರೀಮಂತ ಕುಟುಂಬದವನು. ನಾವು 3 ಅಣ್ಣ ತಂಗಿ ತಮ್ಮಂದಿರು ನಮ್ಮ ತಂದೆಯ ಆಸ್ತಿಗೆ ವಾರಸುದಾರರು. ನಾವು 3ರಲ್ಲಿ ನಾನೇ ಹಿರಿಯವನು. ನನಗಿಂತ ಕಿರಿಯವಳು ಒಬ್ಬ ತಂಗಿ ಇದ್ದಾಳೆ, ಅವಳ ಹೆಸರು ನೈನಾ. ಇನ್ನು ಎಲ್ಲರಿಗಿಂತ ಚಿಕ್ಕವನು ಒಬ್ಬ ತಮ್ಮನಿದ್ದಾನೆ, ಅವನ ಹೆಸರು ವಿಕ್ರಮ್. ನಮಗೆ ಜೀವನದಲ್ಲಿ ಎಂದೂ ಯಾವುದೇ ವಸ್ತುವಿನ ಕೊರತೆ ಅನಿಸಿರಲಿಲ್ಲ. ನಮ್ಮ ತಾಯಿ ನಮ್ಮ 3ರನ್ನೂ ಬಹಳ ಚೆನ್ನಾಗಿ ಬೆಳೆಸಿದ್ದರು ಮತ್ತು ನಾನು ಓದಿ ಬೆಳೆದು ತಂದೆಯ ವ್ಯವಹಾರವನ್ನು ಬಿಸಿನೆಸ್ ನೋಡಿಕೊಳ್ಳಬೇಕೆಂದು ಅವರು ಬಯಸಿದ್ದರು. ನಾನು ವಿದೇಶದಲ್ಲಿ ಓದಿ ಮುಗಿಸಿ ಬಂದಿದ್ದೆ. ನಾನು ವಿದೇಶದಲ್ಲಿ ಓದುತ್ತಿದ್ದಾಗಲೇ ನನ್ನ ತಂಗಿಯ ಮದುವೆಯಾಗಿತ್ತು. ಈಗ ನಾನು ಮರಳಿ ಬಂದ ಮೇಲೆ ತಾಯಿ ನನ್ನ ಮದುವೆಗಾಗಿ ಪಟ್ಟು ಹಿಡಿದರು. ನಾನು ಆದಷ್ಟು ಬೇಗ ಮದುವೆಯಾಗಬೇಕೆಂದು ಅವರು ಬಯಸಿದ್ದರು. ವಿವೇಕ್ ಮಗನೇ, ಈಗ ನೀನು ಮರಳಿ ಬಂದಿದ್ದೀಯಾ ಎಂದು ಒಂದು ಸಂಜೆ ತಾಯಿ ಚಹಾದ ಕಪ್ಪನ್ನು ಟೇಬಲ್ ಮೇಲೆ ಇಡುತ್ತಾ ಹೇಳಿದರು. ಅವರ ಕಣ್ಣುಗಳಲ್ಲಿ ಒಂದು ರೀತಿಯ ಮಿಂಚಿತ್ತು. ನಾನು ನಿನಗೆ ಮದುವೆ ಮಾಡಬೇಕೆಂದು ಅಂದುಕೊಂಡಿದ್ದೇನೆ. ಅಮ್ಮ, ನನಗೆ ಮದುವೆಯಾಗಲು ಈಗಲೇ ಯಾವುದೇ ಅವಸರವಿಲ್ಲ. ನಾನು ಈಗ ನನ್ನ ಬಿಸಿನೆಸ್ ಅನ್ನು ಇನ್ನೂ ಎತ್ತರಕ್ಕೆ ಕೊಂಡೊಯ್ಯಲು ಬಯಸುತ್ತೇನೆ. ನಾನು ಮರಳಿ ಬಂದ ಮೇಲೆ ತಂದೆಯ ವ್ಯವಹಾರವನ್ನು ಚೆನ್ನಾಗಿ ಸಂಭಾಳಿಸಿಕೊಂಡಿದ್ದೆ ಮತ್ತು ಅದರಲ್ಲಿ ಕಠಿಣ ಪರಿಶ್ರಮ ಪಡಲು ಬಯಸಿದ್ದೆ. ಕೆಲವು ದಿನಗಳು ಹೀಗೆಯೇ ಕಳೆದವು. ನಾನು ತಂದೆಯ ವ್ಯವಹಾರವನ್ನು ಅತ್ಯಂತ ಸಮರ್ಥವಾಗಿ ನಿಭಾಯಿಸುತ್ತಿದ್ದೆ. ಹಗಲು ರಾತ್ರಿ ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದೆ. ನನಗೆ ಕೆಲಸವೊಂದೇ ಕಾಣಿಸುತ್ತಿತ್ತು. ಬೆಳಿಗ್ಗೆ ಎದ್ದ ಕೂಡಲೇ ಮನಸ್ಸಿನಲ್ಲಿ ಇಂದು ಏನು ಹೊಸತು ಮಾಡಬೇಕು, ಬಿಸಿನೆಸ್ ಅನ್ನು ಹೇಗೆ ಬೆಳೆಸಬೇಕು ಎಂಬ ಆಲೋಚನೆಗಳೇ ಓಡುತ್ತಿದ್ದವು. ನಿಜ ಹೇಳಬೇಕೆಂದರೆ ನನ್ನ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವೂ ಸಿಗುತ್ತಿತ್ತು. ಬಿಸಿನೆಸ್ ವೇಗವಾಗಿ ಬೆಳೆಯುತ್ತಿತ್ತು ಮತ್ತು ಜನರು ನನ್ನನ್ನು ಹೊಗಳುತ್ತಿದ್ದರು. ಆದರೆ ನನ್ನ ತಾಯಿಗೆ ಈ ಎಲ್ಲಾ ಯಶಸ್ಸು ಅಪೂರ್ಣವಾಗಿ ಕಾಣುತ್ತಿತ್ತು. ಏಕೆಂದರೆ ಅವರ ಪ್ರಕಾರ ನನ್ನ ಜೀವನದಲ್ಲಿ ಒಂದು ಅತಿ ಮುಖ್ಯವಾದ ವಿಷಯದ ಕೊರತೆಯಿತ್ತು, ಅದುವೇ ಮದುವೆ. ತಾಯಿ ಪ್ರತಿದಿನ ನನ್ನ ಹಿಂದೆ ಬೀಳುತ್ತಿದ್ದರು. ಮಗನೇ, ಈಗ ಮದುವೆಯಾಗು. ನಿನಗೆ ಈಗ ವಯಸ್ಸಾಗಿದೆ. ಈಗ ಮನೆಗೆ ಒಬ್ಬ ಸೊಸೆ ಬರಬೇಕು. ಅವರು ಕೆಲವೊಮ್ಮೆ ಹುಡುಗಿಯ ಫೋಟೋ ತರುತ್ತಿದ್ದರು, ಇಲ್ಲವೇ ಯಾವುದಾದರೂ ಸಂಬಂಧಿಕರ ಬಗ್ಗೆ ಪ್ರಸ್ತಾಪ ಮಾಡುತ್ತಿದ್ದರು. ಪ್ರತಿ ಬಾರಿಯೂ ಈ ಹುಡುಗಿ ತುಂಬಾ ಒಳ್ಳೆಯವಳು, ನಿನಗೆ ಇಷ್ಟವಾಗುತ್ತಾಳೆ ಎಂದು ಹೇಳುತ್ತಿದ್ದರು. ಆದರೆ ನನಗೆ ಇದೆಲ್ಲವೂ ಇಷ್ಟವಾಗುತ್ತಿರಲಿಲ್ಲ. ನಾನು ಪ್ರತಿ ಬಾರಿಯೂ ವಿಷಯವನ್ನು ದಾಟಿಸುತ್ತಿದ್ದೆ. ಒಮ್ಮೆ ಈಗ ಸಮಯವಿಲ್ಲ ಎನ್ನುತ್ತಿದ್ದೆ, ಇನ್ನೊಮ್ಮೆ ಕೆಲಸ ತುಂಬಾ ಇದೆ ಎನ್ನುತ್ತಿದ್ದೆ. ಆದರೆ ತಾಯಿ ಸುಮ್ಮನಿರುವವರಲ್ಲ. ಅವರು ಮತ್ತೆ ಮತ್ತೆ ಅದೇ ಮಾತನ್ನು ಪುನರಾವರ್ತಿಸುತ್ತಿದ್ದರು. ಒಂದು ದಿನ ನಾನು ಸ್ವಲ್ಪ ಬೇಸರಗೊಂಡು ತಾಯಿಯ ಮುಂದೆ ಒಂದು ಕಠಿಣವಾದ ಷರತ್ತು ಇಟ್ಟೆ. ನಾನು ಹೇಳಿದೆ, ಅಮ್ಮ, ನಾನು ಮದುವೆಯಾಗುವುದಾದರೆ ಅಂತಹ ಹುಡುಗಿಯನ್ನೇ ಮದುವೆಯಾಗುತ್ತೇನೆ. ಯಾರಿಗೆ ಮದುವೆಗೆ ಮುಂಚೆ ಯಾವುದೇ ಸಂಬಂಧ ಅಫೇರ್ ಇರಬಾರದು ಮತ್ತು ಯಾವುದೇ ಪರಪುರುಷ ಅವಳನ್ನು ನೋಡಿರಬಾರದು. ನನಗೆ ಈ ಮಾಡೆಲ್ ಟೈಪ್ ಹುಡುಗಿಯರು ಅಸ್ವಸ್ಥರಂತೆ ಹೊರಗೆ ಸುತ್ತುವುದು, ಹುಡುಗರೊಂದಿಗೆ ನಗುತ್ತಾ ಮಾತನಾಡುವುದು ಸ್ವಲ್ಪವೂ ಇಷ್ಟವಿಲ್ಲ. ನನಗೆ ಅತ್ಯಂತ ಸರಳವಾದ ಹುಡುಗಿ ಬೇಕು. ಅವಳು ಹೆಚ್ಚು ಓದಿಲ್ಲದಿದ್ದರೂ ಪರವಾಗಿಲ್ಲ, ಆದರೆ ಮನೆ ನಿಭಾಯಿಸುವುದನ್ನು ಚೆನ್ನಾಗಿ ತಿಳಿದಿರಬೇಕು. ಮನೆಯನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು, ನನ್ನ ತಾಯಿಯ ಕಾಳಜಿ ವಹಿಸಬೇಕು ಮತ್ತು ನನ್ನನ್ನು ಪ್ರೀತಿಸಬೇಕು. ನಾನು ನನ್ನ ಮನಸ್ಸಿನ ಮಾತನ್ನು ಸ್ಪಷ್ಟವಾಗಿ ಹೇಳಿದೆ. ನನ್ನ ಮಾತುಗಳನ್ನು ಕೇಳಿ ತಾಯಿ ಸ್ವಲ್ಪ ಹೊತ್ತು ಮೌನವಾದರು. ಅವರು ತಮ್ಮ ತಲೆಯ ಮೇಲೆ ಕೈ ಇಟ್ಟುಕೊಂಡು ಹೇಳಿದರು, ಮಗನೇ, ಇದೇನು ಇಂತಹ ಮಾತನಾಡುತ್ತಿದ್ದೀಯಾ? ಇಂದಿನ ಕಾಲದಲ್ಲಿ ಇಂತಹ ಹುಡುಗಿಯರು ಎಲ್ಲಿ ಸಿಗುತ್ತಾರೆ? ಈಗ ಹುಡುಗಿಯರು ಓದುತ್ತಾರೆ, ಹೊರಗೆ ಹೋಗುತ್ತಾರೆ, ಜನರನ್ನು ಭೇಟಿಯಾಗುತ್ತಾರೆ. ಇದೆಲ್ಲವೂ ಸಾಮಾನ್ಯ ವಿಷಯ. ನಿನಗಾಗಿ ನಾನು ಅಂತಹ ಹುಡುಗಿಯನ್ನು ಎಲ್ಲಿಂದ ತರಲಿ? ಆದರೆ ನಾನು ಕೂಡ ಸ್ಪಷ್ಟವಾಗಿ ಹೇಳಿದೆ, ಅದು ನಿಮ್ಮ ತಲೆನೋವು, ನನ್ನದಲ್ಲ. ನಿಮಗೆ ನನ್ನ ಮದುವೆ ಮಾಡಿಸಬೇಕೆಂದಿದ್ದರೆ ನೀವು ನನ್ನ ಷರತ್ತನ್ನು ಒಪ್ಪಲೇಬೇಕು, ಇಲ್ಲದಿದ್ದರೆ ನಾನು ಮದುವೆಯಾಗುವುದಿಲ್ಲ. ತಾಯಿ ನನ್ನ ಮಾತು ಕೇಳಿ ಮತ್ತಷ್ಟು ಚಿಂತಿತರಾದರು. ಆದರೆ ಅವರು ಸೋಲೊಪ್ಪಲಿಲ್ಲ. ಪ್ರತಿದಿನ ಯಾವುದಾದರೊಂದು ಹುಡುಗಿಯ ಬಗ್ಗೆ ಮಾತನಾಡುತ್ತಲೇ ಇರುತ್ತಿದ್ದರು. ಒಂದು ದಿನ ಅವರು ನನ್ನ ಬಳಿ ಬಂದು ಒಂದು ಹುಡುಗಿಯ ಫೋಟೋ ತೋರಿಸಿದರು. ನಾನು ಫೋಟೋ ನೋಡಿದ ಕೂಡಲೇ ನನಗೆ ಇಷ್ಟವಾಗಲಿಲ್ಲ. ನಾನು ತಕ್ಷಣ ಅಮ್ಮನಿಗೆ ಹೇಳಿದೆ, ಅಮ್ಮ, ನೀವೇ ನೋಡಿ ಅವಳು ಎಂತಹ ಬಟ್ಟೆ ಧರಿಸಿದ್ದಾಳೆ ಎಂದು. ನಾನು ಇಂತಹ ಹುಡುಗಿಯನ್ನು ಮದುವೆಯಾಗುತ್ತೇನೆ ಎಂದು ನಿಮಗೆ ಅನ್ನಿಸುತ್ತದೆಯೇ? ನಾನು ಮೊದಲೇ ಹೇಳಿದ್ದೆ, ನನಗೆ ಇಂತಹ ಮಾಡೆಲ್ ಟೈಪ್ ಹುಡುಗಿಯರು ಇಷ್ಟವಿಲ್ಲ ಎಂದು. ನನಗೆ ಅಂತಹವರ ಜೀವನಶೈಲಿ ಇಷ್ಟವಿರಲಿಲ್ಲ.
ನನ್ನ ಹೆಂಡತಿ ಸದಾ ಹೊರಗೆ ಸುತ್ತುವುದು, ಸ್ನೇಹಿತರ ಜೊತೆ ಕುಳಿತು ನಗುವುದು ನನಗೆ ಇಷ್ಟವಿರಲಿಲ್ಲ. ನನಗೆ ಮನೆಯಲ್ಲಿದ್ದು, ಮನೆಯನ್ನು ಸಂಭಾಳಿಸಿ, ನನ್ನ ತಾಯಿಯ ಸೇವೆ ಮಾಡುವ ಮತ್ತು ನನಗೆ ಸಂಪೂರ್ಣ ಸಮಯ ನೀಡುವ ಹುಡುಗಿ ಬೇಕಿತ್ತು. ನಾನು ಸ್ವತಃ ಒಬ್ಬ ವಿದ್ಯಾವಂತ, ತಿಳುವಳಿಕೆಯುಳ್ಳ ವ್ಯಕ್ತಿಯಾಗಿದ್ದೆ ಮತ್ತು ನನ್ನ ಹೆಂಡತಿ ಕೂಡ ನನ್ನ ಪ್ರತಿ ಹೆಜ್ಜೆಯಲ್ಲೂ ಜೊತೆಯಾಗಿ ನಿಂತು ನನ್ನ ಜೀವನವನ್ನು ಸುಲಭವಾಗಿಸಬೇಕೆಂದು ಬಯಸಿದ್ದೇ ಹೊರತು ಕಷ್ಟಕರವಾಗಿಸಬಾರದು ಎಂದುಕೊಂಡಿದ್ದೆ. ನನ್ನ ಆಲೋಚನೆ ಸ್ವಲ್ಪ ಭಿನ್ನವಾಗಿತ್ತು ಮತ್ತು ನಾನು ಅದಕ್ಕೆ ಅಂಟಿಕೊಂಡಿದ್ದೆ. ಒಂದು ದಿನ ನಾನು ನನ್ನ ತಾಯಿಯ ಜೊತೆ ಒಂದು ಸಮಾರಂಭಕ್ಕೆ ಫಂಕ್ಷನ್ ಹೋಗಿದ್ದೆ. ಅಲ್ಲಿ ಬಹಳಷ್ಟು ಜನರಿದ್ದರು. ಸುತ್ತಲೂ ದೀಪಾಲಂಕಾರವಿತ್ತು, ಸಂಗೀತ ಮೊಳಗುತ್ತಿತ್ತು. ಜನರು ನಗುತ್ತಾ ಮಾತನಾಡುತ್ತಿದ್ದರು. ಹುಡುಗಿಯರು ಸಜ್ಜಾಗಿ ಬಂದಿದ್ದರು. ಕೆಲವರು ಆಧುನಿಕ ಉಡುಪುಗಳನ್ನು ಧರಿಸಿದ್ದರು, ಕೆಲವರು ಜೋರಾಗಿ ನಗುತ್ತಿದ್ದರು, ಇನ್ನು ಕೆಲವರು ಮೊಬೈಲ್ನಲ್ಲಿ ಮಗ್ನರಾಗಿದ್ದರು. ಅಲ್ಲಿನ ವಾತಾವರಣವೇ ವಿಭಿನ್ನವಾಗಿತ್ತು ಮತ್ತು ನಾನು ಅಮ್ಮನ ಜೊತೆ ನಿಂತು ಇದೆಲ್ಲವನ್ನೂ ಗಮನಿಸುತ್ತಿದ್ದೆ. ಆಗಲೇ ಹಠಾತ್ತನೆ ನನ್ನ ದೃಷ್ಟಿ ಒಬ್ಬಳು ಹುಡುಗಿಯ ಮೇಲೆ ಹೋಗಿ ನಿಂತಿತು. ಅವಳು ಉಳಿದವರೆಲ್ಲರಿಗಿಂತ ಸಂಪೂರ್ಣವಾಗಿ ಭಿನ್ನವಾಗಿದ್ದಳು. ಎಲ್ಲಿ ಉಳಿದ ಹುಡುಗಿಯರು ಜೋರಾಗಿ ನಕ್ಕು ನಲಿದಾಡುತ್ತಾ ಮಾತನಾಡುತ್ತಿದ್ದರೋ ಅವಳು ಅಲ್ಲಿ ಅಷ್ಟೇ ಶಾಂತವಾಗಿ ನಿಂತಿದ್ದಳು. ಅವಳು ಒಂದು ಅತಿ ಸರಳವಾದ ಸೂಟ್ ಚೂಡಿದಾರ್ ಧರಿಸಿದ್ದಳು. ಹೆಚ್ಚಿನ ಮೇಕಪ್ ಇಲ್ಲ, ಯಾವುದೇ ಆಡಂಬರವಿಲ್ಲ. ಅವಳ ದೃಷ್ಟಿ ಕೆಳಗಿತ್ತು ಮತ್ತು ಅವಳು ಕೇವಲ ತನ್ನ ತಾಯಿಯ ಜೊತೆ ನಿಂತಿದ್ದಳು. ಅವಳ ಮುಖದಲ್ಲಿ ಒಂದು ರೀತಿಯ ಸರಳತೆ ಇತ್ತು, ಅದು ಅಲ್ಲಿರುವ ಬೇರೆ ಯಾರಲ್ಲೂ ಇರಲಿಲ್ಲ. ಯಾಕೋ ತಿಳಿಯದು, ನನ್ನ ಕಣ್ಣುಗಳು ಪದೇ ಪದೇ ಅವಳ ಕಡೆಗೆ ಹೋಗುತ್ತಿದ್ದವು. ನಾನು ಬಯಸಿದರೂ ಅವಳನ್ನು ನಿರ್ಲಕ್ಷಿಸಲು ಸಾಧ್ಯವಾಗುತ್ತಿರಲಿಲ್ಲ. ನನ್ನೊಳಗೆ ಒಂದು ವಿಚಿತ್ರವಾದ ಅನುಭವವಾಗುತ್ತಿತ್ತು. ನಾನು ಮೊದಲ ಬಾರಿಗೆ ಯಾರನ್ನೋ ಈ ರೀತಿ ನೋಡುತ್ತಿದ್ದೇನೆ ಎಂದು ನನಗನಿಸುತ್ತಿತ್ತು. ನಾನು ಮೆಲ್ಲನೆ ಅಮ್ಮನಿಗೆ ಮೊಣಕೈಯಿಂದ ತಟ್ಟಿ ಆ ಹುಡುಗಿಯ ಕಡೆಗೆ ಇಶಾರೆ ಮಾಡುತ್ತಾ ಕೇಳಿದೆ, ಅಮ್ಮ, ಆ ಹುಡುಗಿ ಯಾರು? ಅಮ್ಮ ನನ್ನ ಕಡೆಗೆ ನೋಡಿ ನಂತರ ಆ ಕಡೆಗೆ ಕಣ್ಣು ಹಾಯಿಸಿ ಹೇಳಿದರು, ಇವಳು ನಿನ್ನ ತಂದೆಯ ಗೆಳೆಯನ ಮಗಳು. ಇವಳ ಹೆಸರು ದಿವ್ಯಾ. ನೀನು ಯಾಕೆ ಕೇಳುತ್ತಿದ್ದೀಯಾ? ನಾನು ಸ್ವಲ್ಪ ಸಾವರಿಸಿಕೊಳ್ಳುತ್ತಾ, ಏನೂ ಇಲ್ಲ ಅಮ್ಮ ಎಂದು ಹೇಳಿ ಮಾತನ್ನು ಅಲ್ಲಿಗೆ ಮುಗಿಸಿದೆ. ಆದರೆ ಸತ್ಯವೇನೆಂದರೆ ನನ್ನ ಗಮನ ಈಗ ಬೇರೆಲ್ಲೂ ಇರಲೇ ಇಲ್ಲ. ನನ್ನ ದೃಷ್ಟಿ ಪದೇ ಪದೇ ಅವಳ ಕಡೆಗೆ ಹೋಗುತ್ತಿತ್ತು ಮತ್ತು ಪ್ರತಿ ಬಾರಿ ಅವಳನ್ನು ನೋಡಿದಾಗ ನನ್ನ ಹೃದಯದಲ್ಲಿ ಏನೋ ವಿಭಿನ್ನವಾದ ಅನುಭವವಾಗುತ್ತಿತ್ತು. ಅದನ್ನು ನಾನು ಈ ಮೊದಲು ಎಂದೂ ಅನುಭವಿಸಿರಲಿಲ್ಲ. ನನ್ನ ಜೊತೆ ಏನಾಗುತ್ತಿದೆ ಎಂಬುದು ನನಗೆ ಅರ್ಥವಾಗುತ್ತಿರಲಿಲ್ಲ. ಆದರೆ ಆ ಹುಡುಗಿಯಲ್ಲಿ ಏನೋ ಒಂದು ವಿಶೇಷತೆಯಿತ್ತು. ಅದು ನನ್ನನ್ನು ಅವಳ ಕಡೆಗೆ ಸೆಳೆಯುತ್ತಿತ್ತು ಮತ್ತು ನಾನು ಅಷ್ಟೇ ಮೌನವಾಗಿ ಅವಳನ್ನು ನೋಡುತ್ತಾ ನಿಂತಿದ್ದೆ. ಸಮಯ ಅಲ್ಲಿಯೇ ಸ್ತಬ್ಧವಾದಂತೆ ಅನಿಸುತ್ತಿತ್ತು ಮತ್ತು ಉಳಿದೆಲ್ಲವೂ ನಿಧಾನವಾಗಿ ಮರೆಯಾಗುತ್ತಿದ್ದವು. ಇಡೀ ಸಮಾರಂಭದಲ್ಲಿ ನನ್ನ ಕಣ್ಣುಗಳು ಕೇವಲ ಅವಳ ಮೇಲೆಯೇ ನೆಟ್ಟಿದ್ದವು. ನಾನು ಬಯಸಿದರೂ ಅವಳನ್ನು ನೋಡುವುದನ್ನು ನಿಲ್ಲಿಸಲು ಸಾಧ್ಯವಾಗುತ್ತಿರಲಿಲ್ಲ. ಜನರು ಬರುತ್ತಿದ್ದರು, ಹೋಗುತ್ತಿದ್ದರು, ಹಾಸ್ಯ ಮಜಾ ನಡೆಯುತ್ತಿತ್ತು, ಆದರೆ ನನಗೆ ಯಾವುದೂ ಕೇಳಿಸುತ್ತಿರಲಿಲ್ಲ. ನನಗೆ ಕೇವಲ ಅವಳೇ ಕಾಣಿಸುತ್ತಿದ್ದಳು. ಅವಳ ಸರಳತೆ, ಅವಳ ಮೌನ, ಅವಳು ತನ್ನ ತಾಯಿಯ ಬಳಿ ನಿಂತಿರುವ ರೀತಿ, ಇದೆಲ್ಲವೂ ನನ್ನ ಹೃದಯದಲ್ಲಿ ನೆಲೆಸುತ್ತಾ ಹೋಗುತ್ತಿತ್ತು. ನಿಧಾನವಾಗಿ ಸಮಾರಂಭ ಮುಗಿಯಿತು ಮತ್ತು ನಾವು ಮನೆಗೆ ಮರಳಲು ಹೊರಟೆವು. ನಾನು ಕಾರು ಓಡಿಸುತ್ತಿದ್ದೆ ಮತ್ತು ಅಮ್ಮ ನನ್ನ ಪಕ್ಕದಲ್ಲಿ ಕುಳಿತಿದ್ದರು, ಆದರೆ ನನ್ನ ಮೆದುಳು ಇನ್ನೂ ಆ ಸಮಾರಂಭದಲ್ಲೇ ಸಿಲುಕಿಕೊಂಡಿತ್ತು. ಸ್ವಲ್ಪ ಹೊತ್ತು ಮೌನವಾಗಿದ್ದ ನಂತರ ನಾನು ಅಮ್ಮನಿಗೆ ಕೇಳಿದೆ, ಅಮ್ಮ, ನೀವು ಬಹಳ ದಿನಗಳಿಂದ ನನಗಾಗಿ ಸಂಬಂಧ ಹುಡುಕುತ್ತಿದ್ದಿರಿ ಅಲ್ವಾ? ಅಮ್ಮ ಮುಖದ ಮೇಲೆ ಸಣ್ಣ ಮುಗುಳ್ನಗು ಬೀರುತ್ತಾ ಹೇಳಿದರು, ಹೌದು ಮಗನೇ, ಹುಡುಕುತ್ತಿದ್ದೆ, ಆದರೆ ನಿನಗೆ ಯಾವ ಹುಡುಗಿಯೂ ಇಷ್ಟವಾಗುತ್ತಿರಲಿಲ್ಲ. ಈಗಂತೂ ನಾನು ಅದರ ಬಗ್ಗೆ ಯೋಚಿಸುವುದನ್ನೇ ಬಿಟ್ಟುಬಿಟ್ಟಿದ್ದೇನೆ. ಇದನ್ನು ಕೇಳಿ ನಾನು ಮೆಲ್ಲನೆ ಹೇಳಿದೆ, ಅಮ್ಮ, ನನಗನಿಸುತ್ತಿದೆ ನನಗೆ ಬೇಕಾದಂತಹ ಹುಡುಗಿ ಸಿಕ್ಕಿದ್ದಾಳೆ ಎಂದು. ಅಮ್ಮ ತಕ್ಷಣ ನನ್ನ ಕಡೆಗೆ ನೋಡಿದರು. ಅವರಿಗೆ ಆ ಮಾತು ಕೇಳಿ ನಂಬಲೇ ಸಾಧ್ಯವಾಗದಂತಿತ್ತು. ಅವರು ಆಶ್ಚರ್ಯದಿಂದ ಕೇಳಿದರು, ನಿಜವಾಗಿಯೂ? ಯಾರು ಅವಳು? ನಾನು ವಿಷಯವನ್ನು ಸುತ್ತಿ ಬಳಸಿ ಹೇಳದೆ ನೇರವಾಗಿ ಹೇಳಿದೆ, ಅಮ್ಮ, ಆ ದಿವ್ಯಾ ನನಗೆ ತುಂಬಾ ಇಷ್ಟವಾಗಿದ್ದಾಳೆ. ಅವಳು ನಾನು ಬಯಸಿದಂತೆಯೇ ಇದ್ದಾಳೆ. ಇಡೀ ಸಮಾರಂಭದಲ್ಲಿ ಅವಳಿಗಿಂತ ಸರಳವಾದ ಹುಡುಗಿ ನನಗೆ ಬೇರೆ ಯಾರೂ ಕಾಣಿಸಲಿಲ್ಲ. ಅವಳು ವಿಭಿನ್ನವಾಗಿದ್ದಳು, ಬಹಳ ವಿಭಿನ್ನವಾಗಿದ್ದಳು. ಅವಳು ನನಗೆ ಮನಪೂರ್ವಕವಾಗಿ ಇಷ್ಟವಾಗಿದ್ದಾಳೆ. ನೀವು ನಾಳೆಯೇ ಅವಳ ಮನೆಗೆ ನನಗಾಗಿ ಮದುವೆಯ ಪ್ರಸ್ತಾಪ ತೆಗೆದುಕೊಂಡು ಹೋಗಬೇಕೆಂದು ನಾನು ಬಯಸುತ್ತೇನೆ. ಅಮ್ಮ ನನ್ನ ಮಾತು ಕೇಳಿ ಸ್ವಲ್ಪ ಹೊತ್ತು ಮೌನವಾಗಿದ್ದರು. ನಂತರ ಸ್ವಲ್ಪ ಗಂಭೀರವಾಗಿ ಹೇಳಿದರು, ವಿವೇಕ್, ನೀನು ಏನು ಹೇಳುತ್ತಿದ್ದೀಯಾ? ಆ ಹುಡುಗಿ ನಿನಗಿಂತ ವಯಸ್ಸಿನಲ್ಲಿ ತುಂಬಾ ಚಿಕ್ಕವಳು. ನಿಮ್ಮಿಬ್ಬರ ನಡುವೆ ಸಾಕಷ್ಟು ವಯಸ್ಸಿನ ವ್ಯತ್ಯಾಸವಿದೆ.
ಇದು ಹೇಗೆ ಸಾಧ್ಯ? ನಾನು ತಕ್ಷಣ ಉತ್ತರಿಸಿದೆ, ಅಮ್ಮ, ನನಗೆ ಅದರಿಂದ ಏನೂ ವ್ಯತ್ಯಾಸವಾಗುವುದಿಲ್ಲ. ನಾನು ನನ್ನ ಜೀವನವನ್ನು ಸಮರ್ಥವಾಗಿ ನಿಭಾಯಿಸುತ್ತಿದ್ದೇನೆ. ನಾನು ಪ್ರಬುದ್ಧನಾಗಿದ್ದೇನೆ, ವಿದ್ಯಾವಂತನಾಗಿದ್ದೇನೆ. ನನ್ನದೇ ಆದ ಬಿಸಿನೆಸ್ ಇದೆ ಮತ್ತು ನಾನು ಅವಳನ್ನು ಸುಖವಾಗಿ ನೋಡಿಕೊಳ್ಳಬಲ್ಲೆ. ಅವಳ ಮನೆಯವರು ನಿರಾಕರಿಸುವುದಿಲ್ಲ ಎಂದು ನನಗೆ ನಂಬಿಕೆಯಿದೆ. ನೀವು ಕೇವಲ ನಾಳೆ ಹೋಗಿ ಮಾತನಾಡಿ. ಅಮ್ಮ ನನ್ನನ್ನು ನೋಡಿದರು ಮತ್ತು ಬಹುಶಃ ನನ್ನ ಆತ್ಮವಿಶ್ವಾಸವನ್ನು ಅವರು ಅರ್ಥಮಾಡಿಕೊಂಡರು. ಅವರು ಮೆಲ್ಲನೆ ಹೇಳಿದರು, ಸರಿ, ನಾನು ಮಾತನಾಡುತ್ತೇನೆ. ಮರುದಿನ ಅಮ್ಮ ನಿಜವಾಗಿಯೂ ಅವಳ ಮನೆಗೆ ಮದುವೆಯ ಪ್ರಸ್ತಾಪದೊಂದಿಗೆ ಹೋದರು. ನಾನು ದಿನವಿಡೀ ಚಡಪಡಿಸುತ್ತಿದ್ದೆ. ಪದೇ ಪದೇ ಫೋನ್ ನೋಡುತ್ತಿದ್ದೆ, ಏನು ಉತ್ತರ ಬರಬಹುದು ಎಂದು ಯೋಚಿಸುತ್ತಿದ್ದೆ. ಸಂಜೆ ಅಮ್ಮ ಮರಳಿ ಬಂದಾಗ ಅವರ ಮುಖದಲ್ಲಿ ದೊಡ್ಡ ನಗು ಇತ್ತು. ಅವರು ಬಂದ ತಕ್ಷಣವೇ ಹೇಳಿದರು, ಮಗನೇ, ಅವರು ಸಂಬಂಧವನ್ನು ನಿರಾಕರಿಸಲಿಲ್ಲ. ಅವರು ಸಮ್ಮತಿಸಿದ್ದಾರೆ. ಇದನ್ನು ಕೇಳಿದಾಗ ಒಂದು ಕ್ಷಣ ನನ್ನ ಉಸಿರೇ ನಿಂತಂತಾಗಿ, ಮುಂದಿನ ಕ್ಷಣದಲ್ಲಿ ಹೃದಯದಲ್ಲಿ ಸಂತೋಷ ತುಂಬಿ ತುಳುಕಿತು. ಎಲ್ಲವೂ ಇಷ್ಟು ಬೇಗ ಸುಗಮವಾಗಿ ನಡೆಯುತ್ತದೆ ಎಂದು ನಾನು ನಂಬಿರಲಿಲ್ಲ. ಅವಳ ಮನೆಯವರು ಹೆಚ್ಚಿನ ಪ್ರಶ್ನೆಗಳನ್ನು ಕೇಳಲಿಲ್ಲ. ಅವರಿಗೆ ನಮ್ಮ ಮನೆಯ ಅಂತಸ್ತು ತಿಳಿದಿತ್ತು. ನಮ್ಮ ಬಿಸಿನೆಸ್ ಚೆನ್ನಾಗಿತ್ತು, ಸಮಾಜದಲ್ಲಿ ಗೌರವವಿತ್ತು, ಹಣದ ಕೊರತೆಯಿರಲಿಲ್ಲ ಮತ್ತು ಬಹುಶಃ ಇದೇ ಕಾರಣಕ್ಕೆ ಅವರು ವಯಸ್ಸಿನ ವ್ಯತ್ಯಾಸದ ಬಗ್ಗೆ ಹೆಚ್ಚು ತಲೆಕೆಡಿಸಿಕೊಳ್ಳದೆ ಸಂಬಂಧಕ್ಕೆ ಒಪ್ಪಿಗೆ ನೀಡಿದರು. ಕೆಲವೇ ದಿನಗಳಲ್ಲಿ ನಮ್ಮ ಮದುವೆ ನಿಶ್ಚಯವಾಯಿತು ಮತ್ತು ಶೀಘ್ರದಲ್ಲೇ ನಮ್ಮ ನಿಶ್ಚಿತಾರ್ಥವೂ ಸಗಾಯಿ ನಡೆಯಿತು. ಆ ದಿನ ನಾನು ತುಂಬಾ ಸಂತೋಷವಾಗಿದ್ದೆ. ನಾನು ಬಯಸಿದ್ದೆಲ್ಲವೂ ನನಗೆ ಸಿಕ್ಕಿಬಿಟ್ಟಿದೆ ಎಂದು ನನಗೆ ಅನಿಸುತ್ತಿತ್ತು. ನಾನು ಪದೇ ಪದೇ ದಿವ್ಯಳ ಬಗ್ಗೆಯೇ ಯೋಚಿಸುತ್ತಿದ್ದೆ. ಅವಳ ಸರಳತೆ, ಸಂಸ್ಕಾರ ಮತ್ತು ಶಾಂತ ಸ್ವಭಾವವು ನನ್ನ ಹೃದಯದಲ್ಲಿ ಅವಳಿಗೆ ಶಾಶ್ವತ ಸ್ಥಾನವನ್ನು ನೀಡಿದ್ದವು. ನಿಶ್ಚಿತಾರ್ಥದ ನಂತರ ಒಂದು ದಿನ ನಾನು ಅಮ್ಮನಿಗೆ ಹೇಳಿದೆ, ಅಮ್ಮ, ಈಗ ನನ್ನ ನಿಶ್ಚಿತಾರ್ಥವಾಗಿದೆ. ನಾನು ಅವಳೊಂದಿಗೆ ಮಾತನಾಡಲು ಬಯಸುತ್ತೇನೆ. ನೀವು ಅವರ ಮನೆಗೆ ಹೋಗಿ ಮಾತನಾಡಿ ಮತ್ತು ನನಗೆ ಅವಳೊಂದಿಗೆ ಮಾತನಾಡಲು ಅನುಮತಿ ಕೊಡಿಸಿ ಎಂದು ನಾನು ಅಮ್ಮನಿಗೆ ಹೇಳಿದೆ. ಅಮ್ಮ ನನ್ನ ಮಾತನ್ನು ಕೇಳಿ ಅವರ ಮನೆಗೆ ಫೋನ್ ಮಾಡಿದರು. ಆದರೆ ಅಲ್ಲಿಂದ ಬಂದ ಉತ್ತರವನ್ನು ಕೇಳಿ ನಾನು ಸ್ವಲ್ಪ ಆಶ್ಚರ್ಯಚಕಿತನಾದೆ. ದಿವ್ಯ ಬಳಿ ಸ್ವಂತ ಫೋನ್ ಇಲ್ಲ ಎಂದು ಅಮ್ಮ ತಿಳಿಸಿದರು. ಇದನ್ನು ಕೇಳಿ ನನಗೆ ಒಂದು ವಿಚಿತ್ರವಾದ ಸಂತೋಷವಾಯಿತು. ಇಂದಿನ ಕಾಲದಲ್ಲಿ ಎಲ್ಲರ ಕೈಯಲ್ಲೂ ಫೋನ್ ಇರುವಾಗ ಅವಳ ಬಳಿ ಫೋನ್ ಇಲ್ಲವೆಂದರೆ ಅವಳು ನಿಜವಾಗಿಯೂ ತುಂಬಾ ಮುಗ್ಧ ಮತ್ತು ವಿಭಿನ್ನವಾಗಿರಬೇಕು ಎಂಬ ಆಲೋಚನೆ ತಕ್ಷಣ ನನ್ನ ಮನಸ್ಸಿಗೆ ಬಂತು. ಇದು ನನಗೆ ತುಂಬಾ ಖುಷಿ ಕೊಟ್ಟಿತು. ನಾನು ಬಯಸಿದಂತೆಯೇ ಆ ಹುಡುಗಿ ಇದ್ದಾಳೆ ಎಂಬ ಸಂಪೂರ್ಣ ನಂಬಿಕೆ ನನಗಾಯಿತು. ನಾನು ಮನಸ್ಸಿನಲ್ಲೇ ತುಂಬಾ ಸಂಭ್ರಮಿಸುತ್ತಿದ್ದೆ. ಅವಳು ಈ ಮೊದಲು ಎಂದು ಯಾವ ಹುಡುಗನೊಂದಿಗೂ ಮಾತನಾಡಿರಲಿಕ್ಕಿಲ್ಲ ಎಂದು ನನಗನಿಸಿತು. ಮರುದಿನವೇ ನಾನು ಮಾರುಕಟ್ಟೆಗೆ ಹೋಗಿ ಅವಳಿಗಾಗಿ ಒಂದು ಹೊಸ ಫೋನ್ ಖರೀದಿಸಿದೆ. ಈಗ ನಾವು ಮಾತನಾಡಬಹುದು, ನಾನು ಅವಳನ್ನು ಇನ್ನೂ ಚೆನ್ನಾಗಿ ಅರ್ಥಮಾಡಿಕೊಳ್ಳಬಹುದು ಎನ್ನುವುದಷ್ಟೇ ನನ್ನ ಮನಸ್ಸಿನಲ್ಲಿತ್ತು. ನಾನು ಆ ಫೋನ್ ಅನ್ನು ಅಮ್ಮನಿಗೆ ನೀಡಿ, ಅಮ್ಮ, ಈ ಫೋನ್ ಅನ್ನು ಅವರ ಮನೆಗೆ ತೆಗೆದುಕೊಂಡು ಹೋಗಿ ನನ್ನ ಪರವಾಗಿ ಅವಳಿಗೆ ಕೊಡಿ ಎಂದು ಹೇಳಿದೆ. ಅಮ್ಮ ಫೋನ್ ತೆಗೆದುಕೊಂಡು ಅವರ ಮನೆಗೆ ಹೋದರು. ಆದರೆ ಅವರು ಹಿಂತಿರುಗಿ ಬಂದಾಗ ಅವರ ಮುಖದಲ್ಲಿ ಒಂದು ವಿಭಿನ್ನವಾದ ಭಾವವಿತ್ತು. ದಿವ್ಯ ಫೋನ್ ತೆಗೆದುಕೊಳ್ಳಲು ನಿರಾಕರಿಸಿದಳು ಎಂದು ಅವರು ತಿಳಿಸಿದರು. ಮದುವೆಯಾಗುವವರೆಗೆ ತಾನು ಈ ಫೋನ್ ತೆಗೆದುಕೊಳ್ಳುವುದಿಲ್ಲ ಮತ್ತು ನಿಮ್ಮ ಮಗನ ಜೊತೆ ಮಾತನಾಡುವುದಿಲ್ಲ, ಏಕೆಂದರೆ ಮದುವೆಗೆ ಮುಂಚೆ ಯಾವುದೇ ಹುಡುಗನ ಜೊತೆ ಮಾತನಾಡುವುದು ತನಗೆ ಇಷ್ಟವಿಲ್ಲ ಎಂದು ಅವಳು ಸ್ಪಷ್ಟವಾಗಿ ಹೇಳಿದ್ದಳಂತೆ. ಇದನ್ನು ಕೇಳಿ ಮೊದಲು ನನಗೆ ಸ್ವಲ್ಪ ಕೋಪ ಬಂತು. ಈಗ ತಾನೇ ನಮ್ಮ ನಿಶ್ಚಿತಾರ್ಥವಾಗಿದೆಯಲ್ಲ, ಈಗ ಮಾತನಾಡುವುದರಲ್ಲಿ ಏನು ತೊಂದರೆ ಎಂದು ನನಗನಿಸಿತು. ಆದರೆ ಸ್ವಲ್ಪ ಶಾಂತವಾಗಿ ಇದರ ಬಗ್ಗೆ ಯೋಚಿಸಿದಾಗ ನನ್ನ ಮುಖದಲ್ಲಿ ತಾನಾಗಿಯೇ ಮುಗುಳ್ನಗು ಮೂಡಿತು. ಅವಳ ಈ ನಿಲುವು ನನಗೆ ಮತ್ತಷ್ಟು ಇಷ್ಟವಾಯಿತು. ಅವಳು ತನ್ನ ತತ್ವಗಳನ್ನು ಬಿಟ್ಟುಕೊಡಲಿಲ್ಲ. ನಿಶ್ಚಿತಾರ್ಥದ ನಂತರವೂ ಅವಳು ತನ್ನನ್ನು ತಾನು ಮೊದಲಿನಂತೆಯೇ ಪವಿತ್ರವಾಗಿ ಇರಿಸಿಕೊಂಡಿದ್ದಳು. ಮದುವೆಗೆ ಮುಂಚೆ ಮಾತನಾಡಲು ಸಾರಾಸಗಟಾಗಿ ನಿರಾಕರಿಸಿದ ಅವಳ ಗುಣ ನೋಡಿ ನನ್ನ ಹೃದಯದಲ್ಲಿ ಅವಳ ಮೇಲಿನ ಗೌರವ ಎಷ್ಟೋ ಪಟ್ಟು ಹೆಚ್ಚಾಯಿತು. ಅವಳು ನಿಜವಾಗಿಯೂ ತುಂಬಾ ವಿಭಿನ್ನ ಮತ್ತು ನಿರ್ಮಲ ಮನಸ್ಸಿನವಳು ಎಂಬ ಸಂಪೂರ್ಣ ನಂಬಿಕೆ ನನಗಾಯಿತು. ಶೀಘ್ರದಲ್ಲೇ ಅವಳು ನನ್ನ ಜೀವನಕ್ಕೆ ಪೂರ್ಣವಾಗಿ ಬರುತ್ತಾಳೆ ಎಂದು ಹಗಲು ರಾತ್ರಿ ಯೋಚಿಸಿ ಸಂತೋಷಪಡುತ್ತಿದ್ದೆ. ನಾನು ಅಮ್ಮನಿಗೆ ಹೇಳಿದೆ, ಅಮ್ಮ, ನೀವು ಮತ್ತೊಮ್ಮೆ ಪ್ರಯತ್ನಿಸಬೇಕು. ಅವರ ಮನೆಗೆ ಹೋಗಿ ಅವಳ ತಂದೆ ತಾಯಿಯ ಜೊತೆ ಮಾತನಾಡಿ ಅವರಿಗೆ ಸ್ವಲ್ಪ ತಿಳಿಸಿ ಹೇಳಿ. ಅವರು ದಿವ್ಯಳಿಗೆ ಹೇಳಿದರೆ ಅವಳು ನನ್ನೊಂದಿಗೆ ಮಾತನಾಡಬಹುದು. ದಿನಕ್ಕೆ ಕೇವಲ ಒಂದು ಬಾರಿ ಮಾತನಾಡಿದರೂ ಸಾಕು, ಆದರೆ ನನಗೆ ಅವಳೊಂದಿಗೆ ಮಾತನಾಡಲೇಬೇಕು. ಅಮ್ಮ ನನ್ನ ಹಠಕ್ಕೆ ಒಪ್ಪಿ ಮತ್ತೆ ಅವರ ಮನೆಗೆ ಹೋದರು.
ಈ ಬಾರಿ ಅವರು ದಿವ್ಯಳ ಪೋಷಕರಿಗೆ ಸ್ವಲ್ಪ ಹಿತವಚನ ಹೇಳಿದರು. ಈಗಾಗಲೇ ನಿಶ್ಚಿತಾರ್ಥ ಮುಗಿದಿರುವುದರಿಂದ ಇಬ್ಬರು ಮಕ್ಕಳು ಸ್ವಲ್ಪ ಮಾತನಾಡಿಕೊಂಡರೆ ಅದರಲ್ಲಿ ತಪ್ಪೇನೂ ಇಲ್ಲ ಎಂದು ಅವರಿಗೆ ಮನವರಿಕೆ ಮಾಡಿಕೊಟ್ಟರು. ಬಹಳ ತಿಳಿಸಿ ಹೇಳಿದ ನಂತರ ಕೊನೆಗೂ ಅವರು ಒಪ್ಪಿಕೊಂಡರು ಮತ್ತು ನನ್ನೊಂದಿಗೆ ಮಾತನಾಡಲು ದಿವ್ಯಳಿಗೆ ಅನುಮತಿ ನೀಡಿದರು. ಅದೇ ದಿನ ಸಂಜೆ ನಮ್ಮ ಮೊದಲ ಮಾತುಕತೆ ನಡೆಯಿತು. ಫೋನ್ ರಿಂಗ್ ಆದಾಗ ನಾನು ಅದನ್ನು ಎತ್ತಿದೆ. ನನ್ನ ಹೃದಯದ ಬಡಿತ ಜೋರಾಯಿತು. ನಾನು ಕೇಳಿದೆ, ಹಲೋ ದಿವ್ಯಾ, ಹೇಗಿದ್ದೀಯಾ? ಅತ್ತ ಕಡೆಯಿಂದ ಬಹಳ ಮೃದುವಾದ ಮತ್ತು ನಡುಗುತ್ತಿರುವ ಧ್ವನಿಯಲ್ಲಿ ಉತ್ತರ ಬಂತು, ನಾನು ಚೆನ್ನಾಗಿದ್ದೇನೆ, ನೀವು ಹೇಗಿದ್ದೀರಿ? ಅವಳ ಧ್ವನಿಯಲ್ಲಿ ಸಂಕೋಚ, ಭಯ ಮತ್ತು ಒಂದು ರೀತಿಯ ಅಂತರವಿತ್ತು. ಆದರೆ ನನ್ನ ಧ್ವನಿಯಲ್ಲಿ ಅಂತಹದ್ದೇನೂ ಇರಲಿಲ್ಲ. ನಾನು ನೇರವಾಗಿ ಮತ್ತು ಸ್ಪಷ್ಟವಾಗಿ ಮಾತನಾಡುವ ವ್ಯಕ್ತಿಯಾಗಿದ್ದೆ. ನಾನು ಸುತ್ತಿ ಬಳಸಿ ಮಾತನಾಡುವುದರಲ್ಲಿ ನಂಬಿಕೆ ಇಟ್ಟವನಲ್ಲ. ಆದ್ದರಿಂದ ಸಮಯ ವ್ಯರ್ಥ ಮಾಡದೆ ನೇರವಾಗಿ ಅವಳಿಗೆ ಹೇಳಿದೆ, ನೋಡು ದಿವ್ಯಾ, ನನಗೆ ಮಾಡರ್ನ್ ಟೈಪ್ ಹುಡುಗಿಯರು ಸ್ವಲ್ಪವೂ ಇಷ್ಟವಿಲ್ಲ ಮತ್ತು ಈ ಮೊದಲು ಬೇರೆಯವರ ಜೊತೆ ಸಂಬಂಧ ಹೊಂದಿದ್ದ ಹುಡುಗಿ ನನಗೆ ಬೇಕಾಗಿಯೇ ಇಲ್ಲ. ನನಗೆ ಅಂತಹ ವಿಷಯಗಳು ಇಷ್ಟವಾಗುವುದಿಲ್ಲ. ನಿನ್ನನ್ನು ಮೊದಲ ಬಾರಿ ನೋಡಿದಾಗ ನೀನು ಎಲ್ಲರಿಗಿಂತ ವಿಭಿನ್ನವಾಗಿ ಕಂಡಿದ್ದಕ್ಕೆ ನನಗೆ ಇಷ್ಟವಾದೆ. ನೀನು ಯಾರೊಂದಿಗೂ ಅತಿಯಾಗಿ ಮಾತನಾಡುತ್ತಿರಲಿಲ್ಲ. ನಿನ್ನ ಸರಳತೆ ನನ್ನನ್ನು ಸೆಳೆಯಿತು. ಅದಕ್ಕಾಗಿಯೇ ನಾನು ಮನೆಯವರಿಂದ ಮದುವೆಯ ಪ್ರಸ್ತಾಪ ಕಳಿಸಿದೆ. ನಾನು ಅಂದುಕೊಂಡಂತೆಯೇ ನೀನು ಇದ್ದೀಯಾ ಎಂಬ ಪೂರ್ಣ ನಂಬಿಕೆ ನನಗಿದೆ. ನನ್ನ ಮಾತುಗಳನ್ನು ಕೇಳಿ ಅವಳು ಯಾವುದೇ ಸಮರ್ಥನೆ ನೀಡಲಿಲ್ಲ ಅಥವಾ ವಾದ ಮಾಡಲಿಲ್ಲ. ಅವಳು ಬಹಳ ಶಾಂತವಾಗಿ ಇಷ್ಟೇ ಹೇಳಿದಳು, ನಾವು ಹೇಗಿರುತ್ತೇವೋ ಹಾಗೆಯೇ ನಮಗೆ ನಮ್ಮ ಜೀವನ ಸಂಗಾತಿ ಸಿಗುತ್ತಾರೆ. ಒಂದು ವೇಳೆ ನೀವು ಸಂಪೂರ್ಣವಾಗಿ ಸರಿಯಾಗಿದ್ದರೆ ಮತ್ತು ನಿಮ್ಮ ಹಳೆಯ ಜೀವನ ಪಾಸ್ಟ್ ಶುದ್ಧವಾಗಿದ್ದರೆ ನಿಮಗೂ ಅಂತಹದ್ದೇ ಸಂಗಾತಿ ಸಿಗುತ್ತಾರೆ. ಅವಳ ಈ ಮಾತು ನನ್ನನ್ನು ಅಂತರಾಳದವರೆಗೂ ತಟ್ಟಿತು. ನಾನು ಒಂದು ಕ್ಷಣ ಮೂಕನಾದೆ. ಏಕೆಂದರೆ ಸತ್ಯವೇನೆಂದರೆ ನಾನು ಅವಳಿಂದ ಏನನ್ನು ಬಯಸುತ್ತಿದ್ದೇನೋ ನನ್ನ ಹಳೆಯ ಜೀವನ ಅದಕ್ಕೆ ತದ್ವಿರುದ್ಧವಾಗಿತ್ತು. ನಾನು ನನ್ನ ಜೀವನದಲ್ಲಿ ಬಹಳಷ್ಟು ತಪ್ಪುಗಳನ್ನು ಮಾಡಿದ್ದೆ. ಹಲವಾರು ಹುಡುಗಿಯರ ಜೊತೆ ಸಂಬಂಧ ಹೊಂದಿದ್ದೆ. ಕೆಲವರಿಗೆ ಮೋಸವನ್ನೂ ಮಾಡಿದ್ದೆ. ಆದರೆ ನಾನು ಇದೆಲ್ಲವನ್ನೂ ಅವಳಿಂದ ಮುಚ್ಚಿಡುತ್ತಿದ್ದೆ. ಅವಳ ಮಾತು ಕೇಳಿ ನನಗೆ ಸ್ವಲ್ಪ ಗಾಬರಿಯಾಯಿತು ಮತ್ತು ಏನೂ ಹೇಳದೆ ಕೋಪದಿಂದ ಫೋನ್ ಕಟ್ ಮಾಡಿದೆ. ಅದರ ನಂತರವೂ ನಾನು ಆಗಾಗ ಅವಳಿಗೆ ಫೋನ್ ಮಾಡುತ್ತಿದ್ದೆ. ಆದರೆ ಅವಳು ಎಂದಿಗೂ ತಾನಾಗಿಯೇ ನನಗೆ ಫೋನ್ ಮಾಡಿರಲಿಲ್ಲ. ಅವಳು ಯಾವಾಗಲೂ ಒಂದು ರೀತಿಯ ಅಂತರ ಕಾಯ್ದುಕೊಳ್ಳುತ್ತಿದ್ದಳು. ಯಾವಾಗಲಾದರೂ ಮಾತುಕತೆ ನಡೆದರೆ ಅವಳು ಕೇವಲ ಸ್ವಲ್ಪ ಸಮಯ ಮಾತ್ರ ಮಾತನಾಡುತ್ತಿದ್ದಳು ಮತ್ತು ನಂತರ ಯಾವುದಾದರೊಂದು ನೆಪ ಹೇಳಿ ಫೋನ್ ಇಟ್ಟುಬಿಡುತ್ತಿದ್ದಳು. ಸಮಯ ಬಹಳ ವೇಗವಾಗಿ ಕಳೆಯುತ್ತಿತ್ತು ಮತ್ತು ನೋಡುತ್ತಿದ್ದಂತೆಯೇ ನಮ್ಮ ಮದುವೆಯ ದಿನಗಳು ಹತ್ತಿರ ಬಂದವು. ನಾನು ಒಳಗಿನಿಂದ ಬಹಳ ಸಂತೋಷವಾಗಿದ್ದೆ. ಈಗ ನನ್ನ ಜೀವನದಲ್ಲಿ ಎಲ್ಲವೂ ಸರಿಯಾಗುತ್ತದೆ ಎಂದು ನನಗನಿಸುತ್ತಿತ್ತು. ಇಂದು ನನ್ನ ಮದುವೆಯ ದಿನವಾಗಿತ್ತು. ಇಂದಿನ ನಂತರ ಅವಳು ಪೂರ್ಣವಾಗಿ ನನ್ನವಳಾಗುತ್ತಾಳೆ ಮತ್ತು ನಾನು ಅವಳನ್ನು ನನ್ನ ಇಷ್ಟದಂತೆ ನನ್ನ ಜೀವನಕ್ಕೆ ಹೊಂದಿಸಿಕೊಳ್ಳುತ್ತೇನೆ ಎಂದು ನಾನು ಪದೇ ಪದೇ ಯೋಚಿಸುತ್ತಿದ್ದೆ. ಮದುವೆಯ ನಂತರವೂ ಬೇರೆ ಹುಡುಗರ ಜೊತೆ ಸ್ನೇಹ ಇಟ್ಟುಕೊಳ್ಳುವ, ಅವರೊಂದಿಗೆ ಮಾತನಾಡುವ ಹುಡುಗಿಯರೆಂದರೆ ನನಗೆ ತುಂಬಾ ದ್ವೇಷವಿತ್ತು. ಆದರೆ ದಿವ್ಯಾ ಅಂತಹವಳಲ್ಲ ಎಂಬ ನಿರಾಳತೆ ನನಗಿತ್ತು. ನಾನು ಈ ಆಲೋಚನೆಯೊಂದಿಗೆ ಬಹಳ ಖುಷಿಯಾಗಿದ್ದೆ. ನಾನು ಬೇಗನೆ ತಯಾರಾಗಿ ಶೇರ್ವಾನಿ ಧರಿಸಿ ಹೊರಬಂದಾಗ ಅಮ್ಮ ನನ್ನನ್ನು ನೋಡಿ ನಗುತ್ತಾ ಹೇಳಿದರು, ವಿವೇಕ್, ಇಂದು ನೀನು ಬಹಳ ಚೆನ್ನಾಗಿ ಕಾಣುತ್ತಿದ್ದೀಯಾ. ಯಾರಿಗೂ ಕಣ್ಣು ಬೀಳದಿರಲಿ. ನಾನು ಅವರ ಮಾತಿಗೆ ಅಷ್ಟಾಗಿ ಗಮನ ಕೊಡದೆ, ಅಮ್ಮ ಬೇಗ ಮಾಡಿ, ನಮಗೆ ತಡವಾಗಬಾರದು ಎಂದು ಹೇಳಿದೆ. ನಾವು ಮೆರವಣಿಗೆಯೊಂದಿಗೆ ಹೊರಟೆವು. ಮದುವೆ ಬಹಳ ವೈಭವದಿಂದ ನಡೆಯಿತು. ಎಲ್ಲೆಡೆ ಸಂತೋಷ, ಗದ್ದಲ, ನಗು ಇತ್ತು ಮತ್ತು ಶಾಸ್ತ್ರಗಳು ನಡೆಯುತ್ತಿದ್ದವು. ಎಲ್ಲವೂ ಬಹಳ ಚೆನ್ನಾಗಿ ಅನಿಸುತ್ತಿತ್ತು. ಕೊನೆಗೂ ಬೀಳ್ಕೊಡುವ ವಿದಾಯದ ಸಮಯ ಬಂದೇ ಬಿಟ್ಟಿತು. ದಿವ್ಯಾ ತನ್ನ ತಂದೆಯನ್ನು ಅಪ್ಪಿಕೊಂಡು ಅಳುತ್ತಿದ್ದಳು. ಅವಳ ಅಳುವಿನ ಧ್ವನಿ ಕೇಳಿ ಅಲ್ಲಿ ನಿಂತಿದ್ದ ಪ್ರತಿಯೊಬ್ಬರ ಕಣ್ಣುಗಳು ತೇವವಾಗುತ್ತಿದ್ದವು. ನಂತರ ಅಮ್ಮ ಅವಳನ್ನು ಸಮಾಧಾನಪಡಿಸಿ ಕಾರಿನಲ್ಲಿ ಕೂರಿಸಿದರು. ನಾವಿಬ್ಬರೂ ಕಾರಿನಲ್ಲಿ ಕುಳಿತಾಗ ಅವಳು ಬಹಳ ಗಾಬರಿಯಾಗಿದ್ದಳು. ಅವಳ ಕಣ್ಣೀರು ನಿಲ್ಲುತ್ತಲೇ ಇರಲಿಲ್ಲ. ಅವಳ ಬಿಕ್ಕಳಿಕೆಯ ಧ್ವನಿ ದಾರಿಯುದ್ದಕ್ಕೂ ಕೇಳಿಸುತ್ತಿತ್ತು. ನನಗೆ ಇದೆಲ್ಲವೂ ಸ್ವಲ್ಪ ವಿಚಿತ್ರವೆನಿಸಿತು ಮತ್ತು ನಾನು ಅವಳಿಗೆ ಹೇಳಿದೆ, ಸುಮ್ಮನಾಗೂ, ಇನ್ನೆಷ್ಟು ಅಳುತ್ತೀಯಾ? ಇಂದು ನಮ್ಮ ಮದುವೆಯಾಗಿದೆ. ಇದು ಸಂತೋಷದ ದಿನ. ನನ್ನ ಈ ಮಾತು ಕೇಳಿ ಅವಳು ತಕ್ಷಣ ತನ್ನ ಕಣ್ಣೀರನ್ನು ಒರೆಸಿಕೊಂಡು ಸುಮ್ಮನಾದಳು. ಅವಳು ಏನೂ ಹೇಳದೆ ನನ್ನ ಮಾತನ್ನು ಒಪ್ಪಿಕೊಂಡಳು ಮತ್ತು ಇದನ್ನು ನೋಡಿ ನನಗೆ ಒಳಗಿನಿಂದ ಬಹಳ ಸಂತೋಷವಾಯಿತು. ನನ್ನ ಮಾತನ್ನು ಅರ್ಥಮಾಡಿಕೊಳ್ಳುವ ಮತ್ತು ಒಪ್ಪಿಕೊಳ್ಳುವ ಬಹಳ ಒಳ್ಳೆಯ ಹೆಂಡತಿ ನನಗೆ ಸಿಕ್ಕಿದ್ದಾಳೆ ಎಂದು ನನಗನಿಸಿತು. ನಾವು ಮನೆ ತಲುಪಿದೆವು. ಅಮ್ಮ ಬಹಳ ಪ್ರೀತಿಯಿಂದ ಅವಳನ್ನು ಸ್ವಾಗತಿಸಿದರು. ಎಲ್ಲಾ ಶಾಸ್ತ್ರಗಳು ನಡೆದವು.
ಮನೆಯಲ್ಲಿ ಅತಿಥಿಗಳು ತುಂಬಿದ್ದರು ಮತ್ತು ನಾನು ಅವರೆಲ್ಲರೂ ಯಾವಾಗ ಹೋಗುತ್ತಾರೆ ಎಂದು ಕಾಯುತ್ತಿದ್ದೆ, ಏಕೆಂದರೆ ನಾನು ಬಹಳ ದಣಿದಿದ್ದೆ ಮತ್ತು ವಿಶ್ರಾಂತಿ ಪಡೆಯಬೇಕಿತ್ತು. ಆಗಲೇ ನನ್ನ ತಮ್ಮ ನನ್ನ ಬಳಿ ಬಂದನು. ಅವನು ನನ್ನನ್ನು ಅಪ್ಪಿಕೊಂಡು, ಅಣ್ಣ, ನಿಮಗೆ ಅಭಿನಂದನೆಗಳು. ನೀವು ಹೊಸ ಜೀವನವನ್ನು ಪ್ರಾರಂಭಿಸುತ್ತಿದ್ದೀರಿ ಎಂದು ಹೇಳಿದನು. ಅವನ ಧ್ವನಿಯಲ್ಲಿ ಸಣ್ಣ ನಡುಕವಿತ್ತು, ಏನನ್ನೋ ಅನುಭವಿಸುತ್ತಿರುವಂತೆ ತೋರುತ್ತಿತ್ತು. ಆದರೆ ನಾನು ಎಷ್ಟು ದಣಿದಿದ್ದೆನೆಂದರೆ ಅವನ ಮಾತಿಗೆ ಅಷ್ಟಾಗಿ ಗಮನ ಕೊಡಲಿಲ್ಲ. ನಾನು ಸುಮ್ಮನೆ ತಲೆ ಅಲ್ಲಾಡಿಸಿ ಅವನನ್ನು ನಿರ್ಲಕ್ಷಿಸಿದೆ ಮತ್ತು ಅವನು ಕೂಡ ಅಲ್ಲಿಂದ ಮೌನವಾಗಿ ಹೊರಟು ಹೋದನು. ನನ್ನ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ನಾನು ಯಾವಾಗಲೂ ಬಯಸಿದಂತೆಯೇ ಹುಡುಗಿ ನನಗೆ ಸಿಕ್ಕಿದ್ದಾಳೆ ಎಂದು ನನಗನಿಸುತ್ತಿತ್ತು ಮತ್ತು ನಿಜ ಹೇಳಬೇಕೆಂದರೆ ಈ ವಿಷಯದಿಂದ ನನ್ನ ಹೆಮ್ಮೆ ಮತ್ತು ಅಹಂಕಾರ ಇನ್ನೂ ಹೆಚ್ಚಾಯಿತು. ನಾನು ನನ್ನ ಜೀವನದ ಅತ್ಯಂತ ಸರಿಯಾದ ನಿರ್ಧಾರವನ್ನು ತೆಗೆದುಕೊಂಡಿದ್ದೇನೆ ಎಂದು ನನಗೆ ಅನಿಸತೊಡಗಿತ್ತು. ನಿಧಾನವಾಗಿ ಎಲ್ಲಾ ಅತಿಥಿಗಳು ಹೊರಟು ಹೋದರು. ಮನೆಯಲ್ಲಿ ಶಾಂತಿ ನೆಲೆಸಿತು ಮತ್ತು ನಾನು ದಿವ್ಯ ಕುಳಿತಿದ್ದ ನನ್ನ ಕೋಣೆಗೆ ಹೋದೆನು. ನಾನು ಅವಳ ಎದುರು ಕುಳಿತು ಅವಳನ್ನು ಗಮನವಿಟ್ಟು ನೋಡತೊಡಗಿದೆ. ಅವಳ ಮುಖ, ಅವಳ ಸರಳತೆ, ಅವಳ ಶಾಂತ ಸ್ವಭಾವ ಇದೆಲ್ಲವನ್ನೂ ನೋಡಿ ನಾನು ಒಳಗಿನಿಂದ ಬಹಳ ಸಂಭ್ರಮಿಸುತ್ತಿದ್ದೆ. ಈಗ ನನ್ನ ಜೀವನ ಪೂರ್ಣಗೊಂಡಿದೆ ಎಂದು ನನಗೆ ಅನಿಸುತ್ತಿತ್ತು. ಮದುವೆಯ ಮರುದಿನ ಬೆಳಿಗ್ಗೆ ದಿವ್ಯ ತಯಾರಾಗಿ ಹೊರಬಂದಾಗ ಅಮ್ಮ ಅವಳನ್ನು ನೋಡಿ ಬಹಳ ಹೊಗಳಿದರು. ಅಮ್ಮನ ಮುಖದಲ್ಲಿ ಸಂತೋಷ ಸ್ಪಷ್ಟವಾಗಿ ಕಾಣುತ್ತಿತ್ತು. ಅವರು, ನಿಜವಾಗಿಯೂ ಎಂತಹ ಮುದ್ದಾದ ಹುಡುಗಿ, ಇಷ್ಟು ಒಳ್ಳೆಯ ಸೊಸೆಯನ್ನು ತಂದು ನನ್ನ ಭಾಗ್ಯವೇ ತೆರೆಯಿತು ಎಂದು ಹೇಳತೊಡಗಿದರು. ಆಗಲೇ ನನ್ನ ತಂಗಿಯೂ ಧ್ವನಿಗೂಡಿಸಿದಳು, ಹೌದು ಅಮ್ಮ, ನಿಜವಾಗಿಯೂ ಅತ್ತಿಗೆ ಬಹಳ ಮುದ್ದಾಗಿದ್ದಾರೆ. ನನ್ನ ತಂಗಿ ಮದುವೆಯ ಕಾರಣದಿಂದ ನಮ್ಮ ಮನೆಗೆ ಬಂದಿದ್ದಳು ಮತ್ತು ಹೆಚ್ಚಾಗಿ ನಮ್ಮೊಂದಿಗೆ ಇರುತ್ತಿದ್ದಳು. ಮನೆಯ ವಾತಾವರಣ ಬಹಳ ಸಂತೋಷದಿಂದ ಕೂಡಿತ್ತು. ಎಲ್ಲರೂ ಟೇಬಲ್ ಬಳಿ ಕುಳಿತು ಉಪಾಹಾರ ಸೇವಿಸುತ್ತಿದ್ದರು. ಹಾಸ್ಯ ಮಜಾ ನಡೆಯುತ್ತಿತ್ತು, ಮಾತುಕತೆಗಳು ಸಾಗುತ್ತಿದ್ದವು ಮತ್ತು ದಿವ್ಯಾ ಎಲ್ಲರ ಮಧ್ಯೆ ಅಷ್ಟೇ ಮೌನವಾಗಿ ಕುಳಿತಿದ್ದಳು. ಆದರೆ ಅವಳ ಮುಖದಲ್ಲಿ ಸಣ್ಣ ಮುಗುಳ್ನಗಿತ್ತು. ಅದು ನನಗೆ ಬಹಳ ಇಷ್ಟವಾಗುತ್ತಿತ್ತು. ಹೀಗೆಯೇ ಕೆಲವು ದಿನಗಳು ಕಳೆದವು. ನಾನು ದಿವ್ಯಳನ್ನು ಒಂದೆರಡು ಬಾರಿ ಹೊರಗೆ ಊಟಕ್ಕೆ ಕರೆದುಕೊಂಡು ಹೋಗಿದ್ದೆ. ಅವಳು ಪ್ರತಿ ಬಾರಿಯೂ ಬಹಳ ಶಾಂತವಾಗಿರುತ್ತಿದ್ದಳು. ಅಷ್ಟಾಗಿ ಮಾತನಾಡುತ್ತಿರಲಿಲ್ಲ, ಆದರೆ ಏನೇ ಹೇಳಿದರೂ ಬಹಳ ಯೋಚಿಸಿ ಹೇಳುತ್ತಿದ್ದಳು. ಇದೇ ಅವಳ ಒಳ್ಳೆಯತನ ಎಂದು ನನಗೆ ಅನಿಸುತ್ತಿತ್ತು ಮತ್ತು ನಾನು ನನ್ನನ್ನು ಪ್ರಪಂಚದ ಅತ್ಯಂತ ಬುದ್ಧಿವಂತ ವ್ಯಕ್ತಿ ಎಂದು ಭಾವಿಸತೊಡಗಿದ್ದೆ. ನಾನು ಅತ್ಯಂತ ಸರಿಯಾದ ಹುಡುಗಿಯನ್ನೇ ಆಯ್ಕೆ ಮಾಡಿದ್ದೇನೆ ಎಂದು ನನಗನಿಸುತ್ತಿತ್ತು. ನಮ್ಮ ಮದುವೆಯಾಗಿ 1 ವಾರ ಕಳೆದಿತ್ತು ಮತ್ತು ಎಲ್ಲವೂ ಬಹಳ ಚೆನ್ನಾಗಿ ನಡೆಯುತ್ತಿತ್ತು. ಒಂದು ದಿನ ನಾನು ಎಂದಿನಂತೆ ಆಫೀಸ್ಗೆ ಹೋಗಲು ತಯಾರಾಗಿ ಕೊಠಡಿಯಿಂದ ಹೊರಬಂದೆ. ನಾನು ಹಾಲಿಗೆ ತಲುಪಿದ ತಕ್ಷಣ ನನ್ನ ದೃಷ್ಟಿ ಡೈನಿಂಗ್ ಟೇಬಲ್ ಮೇಲೆ ಬಿತ್ತು. ಅಲ್ಲಿ ಒಂದು ಲಕೋಟೆ, ಲಿಫಾಫ ಇಟ್ಟಿರಲಾಗಿತ್ತು ಮತ್ತು ಅದರ ಮೇಲೆ ನನ್ನ ಹೆಸರು ಬರೆಯಲಾಗಿತ್ತು. ನಾನು ಸ್ವಲ್ಪ ಆಶ್ಚರ್ಯದಿಂದ ಅದನ್ನು ಎತ್ತಿ ಬಿಚ್ಚಿದೆ. ನಾನು ಅದನ್ನು ಬಿಚ್ಚಿದ ತಕ್ಷಣ ನನ್ನ ಕೈಗಳು ನಡುಗತೊಡಗಿದವು. ನನ್ನ ಪಾದಗಳ ಕೆಳಗಿನ ನೆಲವೇ ಸರಿದು ಹೋದಂತಾಯಿತು. ಒಳಗೆ ಇದ್ದದ್ದನ್ನು ನೋಡಿ ನನಗೆ ಆ ಕ್ಷಣ ನನ್ನ ಮೇಲೆ ಆಕಾಶವೇ ಬಿದ್ದಂತಾಯಿತು. ಆ ಲಕೋಟೆಯೊಳಗೆ ಕೆಲವು ಫೋಟೋಗಳು ಮತ್ತು ಕೆಲವು ಸ್ಕ್ರೀನ್ ಶಾಟ್ಗಳಿದ್ದವು. ಆ ಫೋಟೋಗಳಲ್ಲಿ ದಿವ್ಯಾ ಇದ್ದಳು, ಆದರೆ ಅವಳು ನಾನು ನೋಡಿದ ದಿವ್ಯಳಂತಿರಲಿಲ್ಲ. ಅವಳು ಆಧುನಿಕ ಉಡುಪುಗಳನ್ನು ಧರಿಸಿದ್ದಳು ಮತ್ತು ಒಬ್ಬ ಹುಡುಗನ ಜೊತೆ ನಿಂತಿದ್ದಳು. ಇಬ್ಬರೂ ಬಹಳ ಹತ್ತಿರವಾಗಿದ್ದರು ಮತ್ತು ಅದನ್ನು ನೋಡಿದರೆ ಅವರ ನಡುವೆ ಏನೋ ತಪ್ಪು ಸಂಬಂಧವಿರುವುದು ಸ್ಪಷ್ಟವಾಗಿ ತಿಳಿಯುತ್ತಿತ್ತು. ನನ್ನ ಕೈಗಳು ನಡುಗುತ್ತಿದ್ದವು. ನನ್ನ ಕಣ್ಣುಗಳ ಮುಂದೆ ಕತ್ತಲೆ ಆವರಿಸಿತು. ನನ್ನ ಹೃದಯ ಜೋರಾಗಿ ಬಡಿದುಕೊಳ್ಳಲು ಆರಂಭಿಸಿತು. ಇದೆಲ್ಲವೂ ನಿಜವಿರಬಹುದು ಎಂದು ನನಗೆ ನಂಬಲೇ ಸಾಧ್ಯವಾಗುತ್ತಿರಲಿಲ್ಲ. ನನ್ನೊಂದಿಗೆ ಬಹಳ ದೊಡ್ಡ ದ್ರೋಹ ನಡೆದಿದೆ ಎಂದು ನನಗನಿಸಿತು. ದಿವ್ಯ ಹೀಗೆ ಮಾಡುತ್ತಾಳೆ ಎಂದು ನಾನು ಕನಸಿನಲ್ಲೂ ಯೋಚಿಸಿರಲಿಲ್ಲ. ನಾನು ಆ ಫೋಟೋ ಮತ್ತು ಚಾಟ್ಗಳನ್ನು ಪದೇ ಪದೇ ನೋಡುತ್ತಿದ್ದೆ ಮತ್ತು ಪ್ರತಿ ಬಾರಿ ನನ್ನ ಕೋಪ ಹೆಚ್ಚಾಗುತ್ತಲೇ ಇತ್ತು. ನನ್ನ ಮೆದುಳು ಕೆಲಸ ಮಾಡುವುದನ್ನೇ ನಿಲ್ಲಿಸಿಬಿಟ್ಟಿತ್ತು. ನಾನು ಅವೆಲ್ಲವನ್ನೂ ಕೈಯಲ್ಲಿ ಹಿಡಿದು ವೇಗವಾಗಿ ಕೊಠಡಿಯ ಕಡೆಗೆ ಹೋದೆ. ಅಲ್ಲಿ ದಿವ್ಯ ಕೊಠಡಿಯನ್ನು ಶುಚಿಗೊಳಿಸುತ್ತಿದ್ದಳು. ನನ್ನ ಮುಖ ಕೋಪದಿಂದ ಕೆಂಪಾಗಿತ್ತು. ನಾನು ಅವಳ ಬಳಿ ಹೋಗಿ ಏನನ್ನೂ ಯೋಚಿಸದೆ ಅವಳ ಕೈಯನ್ನು ಜೋರಾಗಿ ಹಿಡಿದು ಅದನ್ನು ಹಿಂಡುತ್ತಾ ಆ ಫೋಟೋಗಳನ್ನು ಅವಳ ಮುಂದೆ ಎಸೆದು ಏರಿದ ಧ್ವನಿಯಲ್ಲಿ ಕಿರುಚಿದೆ. ಇದೆಲ್ಲ ಏನು ದಿವ್ಯಾ? ನೀನು ನನಗೆ ಇಷ್ಟು ದೊಡ್ಡ ದ್ರೋಹ ಮಾಡಿದೆ. ನೀನು ಈ ರೀತಿ ಇರುತ್ತೀಯಾ ಎಂದು ನಾನು ಎಂದೂ ಯೋಚಿಸಿರಲಿಲ್ಲ. ನನ್ನ ಧ್ವನಿ ಬಹಳ ಜೋರಾಗಿತ್ತು ಮತ್ತು ಕೋಪದಿಂದ ತುಂಬಿತ್ತು. ಅವಳು ಗಾಬರಿಯಿಂದ ಆ ಫೋಟೋಗಳನ್ನು ಎತ್ತಿ ನೋಡತೊಡಗಿದಳು. ಅವಳ ಕೈಗಳು ಕೂಡ ನಡುಗುತ್ತಿದ್ದವು. ಅವಳು ತಡಬಡಾಯಿಸುತ್ತಾ ಬೇಗಬೇಗನೆ ಹೇಳಿದಳು, ಇದೆಲ್ಲ ಸುಳ್ಳು. ಇದು ನಾನಲ್ಲ.
ನಾನು ಎಂದೂ ಮನೆಯಿಂದ ಹೊರಗೆ ಹೋಗಿಲ್ಲ. ಇದೆಲ್ಲವೂ ಯಾವುದೋ ಪಿತೂರಿ. ಯಾರೂ ನನ್ನನ್ನು ಸಿಲುಕಿಸಲು ಪ್ರಯತ್ನಿಸುತ್ತಿದ್ದಾರೆ. ಅವಳು ಮತ್ತೆ ಮತ್ತೆ ಅದನ್ನೇ ಹೇಳುತ್ತಿದ್ದಳು. ಆದರೆ ಆ ಸಮಯದಲ್ಲಿ ಅವಳ ಒಂದೂ ಮಾತು ನನಗೆ ನಿಜವೆಂದು ಅನಿಸಲಿಲ್ಲ. ನನ್ನ ಕೋಪ ಎಷ್ಟು ಹೆಚ್ಚಾಗಿತ್ತೆಂದರೆ ನಾನು ಯಾವುದನ್ನೂ ಕೇಳಿಸಿಕೊಳ್ಳಲು ತಯಾರಿರಲಿಲ್ಲ. ನಾನು ಅವಳನ್ನು ಜೋರಾಗಿ ತಳ್ಳಿದೆ ಮತ್ತು ಅವಳು ನೇರವಾಗಿ ಮಂಚದ ಮೇಲೆ ಬಿದ್ದಳು. ಅವಳು ಜೋರಾಗಿ ಅಳತೊಡಗಿದಳು. ಅವಳ ಬಿಕ್ಕಳಿಕೆಯ ಧ್ವನಿ ಕೊಠಡಿಯಲ್ಲಿ ಪ್ರತಿಧ್ವನಿಸುತ್ತಿತ್ತು. ಆದರೆ ಆ ಕ್ಷಣ ನನ್ನ ಹೃದಯದಲ್ಲಿ ಅವಳ ಮೇಲೆ ಯಾವುದೇ ಕನಿಕರವಿರಲಿಲ್ಲ. ಅವಳು ನನಗೆ ದ್ರೋಹ ಮಾಡಿದ್ದಾಳೆ ಮತ್ತು ನನ್ನ ನಂಬಿಕೆಯನ್ನು ಮುರಿದಿದ್ದಾಳೆ ಎಂದಷ್ಟೇ ನನಗೆ ಅನಿಸುತ್ತಿತ್ತು. ನನ್ನ ಕೋಪ ಈಗ ಶಿಖರಕ್ಕೇರಿತ್ತು ಮತ್ತು ನಾನು ಅವಳನ್ನು ತದೇಕಚಿತ್ತದಿಂದ ನೋಡುತ್ತಿದ್ದೆ. ಆ ಕ್ಷಣ ನನ್ನೊಳಗಿನ ಎಲ್ಲಾ ಮಾನವೀಯತೆ ಸತ್ತು ಹೋದಂತೆ ಅನಿಸುತ್ತಿತ್ತು. ನನಗೆ ಎಷ್ಟು ಕೋಪ ಬರುತ್ತಿತ್ತೆಂದರೆ ನನ್ನೊಳಗೆ ಎಲ್ಲವೂ ಸುಟ್ಟು ಹೋಗುತ್ತಿದೆ ಎಂದೆನಿಸುತ್ತಿತ್ತು. ನನ್ನ ಎದೆಯಲ್ಲಿ ಬೆಂಕಿ ಹೊತ್ತಿಕೊಂಡಿದೆ ಮತ್ತು ಆ ಬೆಂಕಿ ಆರುವ ಹೆಸರನ್ನೇ ಎತ್ತುತ್ತಿಲ್ಲ ಎಂದೆನಿಸುತ್ತಿತ್ತು. ನಾನು ಪದೇ ಪದೇ ಅದೇ ಚಿತ್ರಗಳನ್ನು ನನ್ನ ಮೆದುಳಿನಲ್ಲಿ ನೋಡುತ್ತಿದ್ದೆ ಮತ್ತು ಪ್ರತಿ ಬಾರಿ ನನ್ನ ಕೋಪ ಇನ್ನೂ ಹೆಚ್ಚಾಗುತ್ತಲೇ ಇತ್ತು. ನನ್ನೊಂದಿಗೆ ಬಹಳ ದೊಡ್ಡ ಮೋಸ ನಡೆದಿದೆ ಎಂದು ನನಗನಿಸುತ್ತಿತ್ತು. ನನ್ನ ನಂಬಿಕೆಯನ್ನು ತುಳಿದು ಹಾಕಲಾಗಿದೆ ಮತ್ತು ನನ್ನ ಇಡೀ ಜೀವನದೊಂದಿಗೆ ಆಟವಾಡಲಾಗಿದೆ ಎಂದೆನಿಸಿತು. ನಾನು ನನ್ನನ್ನು ಯಾವಾಗಲೂ ಒಬ್ಬ ಬುದ್ಧಿವಂತ ಮತ್ತು ಬಲಿಷ್ಠ ವ್ಯಕ್ತಿಯೆಂದು ಭಾವಿಸುತ್ತಿದ್ದೆ. ನಾನು ಎಂದು ತಪ್ಪು ನಿರ್ಧಾರ ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಎಂದು ನನಗೆ ಅನಿಸುತ್ತಿತ್ತು. ಆದರೆ ಆ ಕ್ಷಣದಲ್ಲಿ ನಾನು ನನ್ನ ಜೀವನದ ಅತ್ಯಂತ ದೊಡ್ಡ ತಪ್ಪು ಮಾಡಿದ್ದೇನೆ ಎಂದು ನನಗನಿಸಿತು ಮತ್ತು ಈ ಯೋಚನೆಗಳು ನನ್ನ ಮೆದುಳನ್ನು ಸೀಳುವಂತೆ ಮಾಡುತ್ತಿದ್ದವು. ನನ್ನ ಎಲ್ಲಾ ಹೆಮ್ಮೆ, ನನ್ನೆಲ್ಲ ಅಹಂಕಾರ ಒಂದೇ ಕ್ಷಣದಲ್ಲಿ ಪುಡಿಪುಡಿಯಾಗಿ ಚೂರಾದಂತೆ ನನಗೆ ಅನುಭವವಾಯಿತು. ನಾನು ಯಾರ ಮುಂದೆ ನಿಲ್ಲಲು ಯೋಗ್ಯನಲ್ಲ ಎಂಬಂತೆ ನನಗನಿಸಿತು. ಒಂದು ವೇಳೆ ಈ ವಿಷಯ ಹೊರಗಡೆ ಹೋದರೆ ಜನರು ನನ್ನನ್ನು ನೋಡಿ ಹಾಸ್ಯ ಮಾಡುತ್ತಾರೆ ಎಂದು ನನಗನಿಸುತ್ತಿತ್ತು. ಜನರು ನನ್ನ ಬಗ್ಗೆ ಮಾತನಾಡಿಕೊಳ್ಳುತ್ತಾರೆ ಮತ್ತು ನಾನು ಯಾರ ಮುಂದೆಯೂ ಮುಖ ತೋರಿಸಲು ಸಾಧ್ಯವಾಗುವುದಿಲ್ಲ ಎಂದೆನಿಸಿತು. ಇದೆಲ್ಲದರ ಹಿಂದೆ ಕೇವಲ ಈ ಹುಡುಗಿ ಮಾತ್ರ ಇದ್ದಾಳೆ ಎಂಬ ಒಂದೇ ಯೋಚನೆ ನನ್ನೊಳಗೆ ಓಡುತ್ತಿತ್ತು. ಇವಳೇ ನನ್ನನ್ನು ಈ ಸ್ಥಿತಿಗೆ ತಂದವಳು. ನಾನು ಇವಳನ್ನು ಏನೆಂದುಕೊಂಡಿದ್ದೆ ಮತ್ತು ಇವಳು ಹೇಗಾದಳು? ನಾನು ಇವಳನ್ನು ಬಹಳ ಸರಳವಾದ ಹುಡುಗಿ ಎಂದು ಭಾವಿಸಿದ್ದೆ. ಇವಳು ಉಳಿದ ಹುಡುಗಿಯರಿಗಿಂತ ಭಿನ್ನವಾಗಿದ್ದಾಳೆ ಎಂದು ಅಂದುಕೊಂಡಿದ್ದೆ. ಆದರೆ ಇವಳು ಅತಿದೊಡ್ಡ ಸುಳ್ಳುಗಾರ್ತಿಯಾಗಿ ಹೊರಹೊಮ್ಮಿದಳು. ಇದೆಲ್ಲವನ್ನೂ ಯೋಚಿಸುತ್ತಿದ್ದಂತೆ ನನ್ನ ಕೋಪ ಇನ್ನೂ ಹೆಚ್ಚಾಯಿತು ಮತ್ತು ನಾನು ಜೋರಾಗಿ ಅವಳ ಮೇಲೆ ಕಿರುಚತೊಡಗಿದೆ. ನನ್ನ ಧ್ವನಿ ಎಷ್ಟೊಂದು ಜೋರಾಗಿತ್ತೆಂದರೆ ಇಡೀ ಮನೆಯೇ ನಡುಗುವಂತಿತ್ತು. ನಾನು ಅವಳಿಗೆ ಹೇಳುತ್ತಿದ್ದೆ, ನೀನು ನನ್ನೊಂದಿಗೆ ಮಾಡಿದ್ದಕ್ಕೆ ನಾನು ನಿನ್ನನ್ನು ಎಂದೂ ಕ್ಷಮಿಸುವುದಿಲ್ಲ. ನೀನು ನನ್ನನ್ನು ಹಾಳು ಮಾಡಿದೆ. ನಾನು ನಿನ್ನೊಂದಿಗೆ ಏನು ಮಾಡಬಲ್ಲೆ ಎಂಬುದು ನಿನಗೆ ಇನ್ನೂ ತಿಳಿದಿಲ್ಲ. ನಾನು ಕೋಪದಲ್ಲಿ ಎಷ್ಟು ಕುರುಡನಾಗಿದ್ದೆ ಎಂದರೆ ನಾನು ಏನು ಮಾತನಾಡುತ್ತಿದ್ದೇನೆ ಮತ್ತು ನನ್ನ ಪದಗಳು ಎಷ್ಟು ಕಠೋರವಾಗಿವೆ ಎಂಬುದು ಕೂಡ ನನಗೆ ಅರ್ಥವಾಗುತ್ತಿರಲಿಲ್ಲ. ಅವಳು ಭಯದಿಂದ ತಕ್ಷಣವೇ ನನ್ನ ಕಾಲುಗಳಿಗೆ ಬಿದ್ದಳು. ನನ್ನ ಕಾಲುಗಳನ್ನು ಹಿಡಿದುಕೊಂಡು ಅಳುತ್ತಾ ಬೇಡಿಕೊಳ್ಳತೊಡಗಿದಳು. ಅವಳ ಧ್ವನಿ ನಡುಗುತ್ತಿತ್ತು. ಅವಳ ಉಸಿರಾಟ ವೇಗವಾಗಿತ್ತು ಮತ್ತು ಅವಳು ಪದೇ ಪದೇ ನನಗೆ ವಿವರಿಸಲು ಪ್ರಯತ್ನಿಸುತ್ತಿದ್ದಳು. ಅವಳು ಹೇಳುತ್ತಿದ್ದಳು, ವಿವೇಕ್, ನೀವು ಹೀಗೆ ಮಾಡಬೇಡಿ. ನಾನು ಯಾವುದೇ ತಪ್ಪು ಮಾಡಿಲ್ಲ. ನೀವು ನನ್ನನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಿ. ನಾನು ಸತ್ಯ ಹೇಳುತ್ತಿದ್ದೇನೆ. ಇದೆಲ್ಲ ಸುಳ್ಳು. ಈ ಫೋಟೋಗಳು ನಕಲಿ. ಯಾರೋ ನನ್ನ ವಿರುದ್ಧ ಸಂಚು, ಪಿತೂರಿ ಮಾಡಿದ್ದಾರೆ. ನೀವು ಇವುಗಳನ್ನು ಗಮನವಿಟ್ಟು ನೋಡಿ. ನೀವು ನನ್ನ ಮಾತನ್ನು ನಂಬಿ. ನಾನು ಈವರೆಗೆ ಯಾವ ಹುಡುಗನ ಜೊತೆಯೂ ಮಾತನಾಡಿಲ್ಲ. ನಾನು ಮನೆಯಿಂದ ಹೊರಗೆ ಕೂಡ ಹೋಗುತ್ತಿರಲಿಲ್ಲ. ಇದೆಲ್ಲ ಸುಳ್ಳು ಎಂದು ಅವಳು ಅಂಗಲಾಚುತ್ತಿದ್ದಳು. ಆದರೆ ಆ ಸಮಯದಲ್ಲಿ ನನ್ನ ಕಿವಿಗಳು ಮುಚ್ಚಿಹೋದಂತಿದ್ದವು. ಅವಳ ಯಾವುದೇ ಮಾತನ್ನು ಕೇಳಿಸಿಕೊಳ್ಳಲು ನಾನು ತಯಾರಿರಲಿಲ್ಲ. ನನಗೆ ಕೇವಲ ಆ ಫೋಟೋಗಳಲ್ಲಿ ಕಂಡದ್ದಷ್ಟೇ ಕಾಣುತ್ತಿತ್ತು ಮತ್ತು ಅದೇ ನನಗೆ ಪರಮಸತ್ಯವಾಗಿತ್ತು. ನಾನು ತಕ್ಷಣವೇ ಅವಳ ಕೂದಲನ್ನು ಹಿಡಿದು ಮೇಲಕ್ಕೆ ಎಳೆದೆ. ಅವಳು ನೋವಿನಿಂದ ಕಿರುಚಿದಳು. ಆದರೆ ಆ ಕ್ಷಣ ನನ್ನೊಳಗೆ ಯಾವುದೇ ದಯೆ ಉಳಿದಿರಲಿಲ್ಲ. ನಾನು ಕೋಪದಿಂದ ಅವಳಿಗೆ ಹೇಳಿದೆ, ನಿನ್ನ ಈ ಕಣ್ಣೀರಿಗೆ ನಾನು ಕರಗುತ್ತೇನೆ ಎಂದು ನಿನಗೆ ಅನಿಸುತ್ತಿದೆಯೇ? ನೀನು ನನ್ನನ್ನು ಮೂರ್ಖ ಎಂದುಕೊಂಡಿದ್ದೀಯಾ? ನೀನು ನನಗೆ ದ್ರೋಹ ಮಾಡಿದ್ದೀಯಾ ಮತ್ತು ಇದಕ್ಕಾಗಿ ನಾನು ನಿನ್ನನ್ನು ಎಂದಿಗೂ ಕ್ಷಮಿಸುವುದಿಲ್ಲ. ಅವಳ ಕಣ್ಣೀರು ನಿಲ್ಲುತ್ತಲೇ ಇರಲಿಲ್ಲ. ಅವಳು ನನ್ನನ್ನು ಕಡೆಯ ಬಾರಿಗೆ ಎಂಬಂತೆ ನೋಡುತ್ತಿದ್ದಳು. ಬಹುಶಃ ನಾನು ಅವಳ ಮಾತನ್ನು ಅರ್ಥಮಾಡಿಕೊಳ್ಳಬಹುದು ಎಂಬ ಸಣ್ಣ ಭರವಸೆ ಅವಳಲ್ಲಿತ್ತು. ಅವಳು ಮತ್ತೆ ಹೇಳಿದಳು, ನೀವು ನನ್ನ ಮೇಲೆ ಇಷ್ಟೊಂದು ಸಂಶಯ ಪಡಬೇಡಿ. ಆ ದೇವರಿಗಾದರೂ ಹೆದರಿ, ನಾನು ಸತ್ಯ ಹೇಳುತ್ತಿದ್ದೇನೆ. ಆದರೆ ಅವಳ ಈ ಮಾತು ಕೇಳಿ ನನ್ನ ಕೋಪ ಇನ್ನೂ ಹೆಚ್ಚಾಯಿತು. ನಾನು ಅವಳನ್ನು ಕೆಕ್ಕರಿಸುತ್ತಾ ನೋಡುತ್ತಾ ಹೇಳಿದೆ, ಈಗ ನೀನು ನನಗೆ ದೇವರ ಭಯ ತೋರಿಸುತ್ತಿದ್ದೀಯಾ?
ಮೊದಲು ನೀನು ಎಂತಹವಳು ಎಂದು ನಿನ್ನನ್ನು ನೀನು ನೋಡಿಕೋ. ನಿನ್ನ ಅಸಲಿಯತ್ತು ಈಗ ನನ್ನ ಮುಂದೆ ಬಯಲಾಗಿದೆ. ಅವಳು ನನ್ನ ಹಿಡಿತದಿಂದ ತನ್ನನ್ನು ತಾನು ಬಿಡಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದಳು. ತನ್ನ ಕೈಗಳಿಂದ ನನ್ನ ಕೈಗಳನ್ನು ಸರಿಸಲು ಹೋರಾಡುತ್ತಿದ್ದಳು. ಆದರೆ ನಾನು ಅವಳನ್ನು ಇನ್ನೂ ಜೋರಾಗಿ ಹಿಡಿಯುತ್ತಿದ್ದೆ. ನನ್ನ ಇಡೀ ಕೋಪವನ್ನು ಅವಳ ಮೇಲೆಯೇ ತೋರಿಸಬೇಕೆಂದು ನಾನು ಹಂಬಲಿಸುತ್ತಿದ್ದೆ. ನಂತರ ನಾನು ಅವಳನ್ನು ಜೋರಾಗಿ ಹಿಂದಕ್ಕೆ ತಳ್ಳಿದೆ. ಅವಳು ಸಮತೋಲನ ಕಳೆದುಕೊಂಡು ನೇರವಾಗಿ ನೆಲದ ಮೇಲೆ ಬಿದ್ದಳು. ಅವಳು ಬಿದ್ದ ತಕ್ಷಣವೇ ದೊಡ್ಡ ಶಬ್ದವಾಯಿತು ಮತ್ತು ಅವಳ ಬಿಕ್ಕಳಿಕೆ ಇನ್ನೂ ಹೆಚ್ಚಾಯಿತು. ಅವಳ ಅಳುವಿನ ಧ್ವನಿ ಇಡೀ ಕೋಣೆಯಲ್ಲಿ ಪ್ರತಿಧ್ವನಿಸುತ್ತಿತ್ತು. ಆದರೆ ಆ ಸಮಯದಲ್ಲಿ ನನ್ನ ಹೃದಯದಲ್ಲಿ ಅವಳ ಮೇಲೆ ಕಿಂಚಿತ್ತೂ ಮರುಕವಿರಲಿಲ್ಲ. ನನ್ನ ಕೋಪ ಎಷ್ಟೊಂದು ಹೆಚ್ಚಾಗಿತ್ತೆಂದರೆ ನನ್ನನ್ನು ನಾನೇ ಗುರುತಿಸಿಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ. ಮೊದಲು ಇದ್ದ ಮನುಷ್ಯ ನಾನಲ್ಲ ಎಂಬಂತೆ ನನಗನಿಸುತ್ತಿತ್ತು. ನನ್ನೊಳಗೆ ಏನೋ ಬದಲಾಗಿ ಹೋಗಿತ್ತು. ಆಗಲೇ ಹೊರಗಿನಿಂದ ಓಡಿಬರುತ್ತಾ ಅಮ್ಮ, ನನ್ನ ತಂಗಿ ಮತ್ತು ತಮ್ಮ ಕೋಣೆಯ ಒಳಗೆ ಬಂದರು. ಅವರು ಈ ದೃಶ್ಯವನ್ನು ನೋಡಿದ ತಕ್ಷಣ ಬೆಚ್ಚಿಬಿದ್ದರು. ಅಮ್ಮನ ಮುಖದಲ್ಲಿ ಭಯ ಸ್ಪಷ್ಟವಾಗಿ ಕಾಣುತ್ತಿತ್ತು. ಅವರು ಗಾಬರಿಯಿಂದ ನನ್ನನ್ನು ಕೇಳಿದರು, ವಿವೇಕ್, ಇದೆಲ್ಲ ಏನು ನಡೆಯುತ್ತಿದೆ? ನೀನು ಯಾಕೆ ಹೀಗೆ ಮಾಡುತ್ತಿದ್ದೀಯಾ? ಅವರ ಧ್ವನಿ ನಡುಗುತ್ತಿತ್ತು. ನನ್ನ ತಂಗಿ ಒಂದು ಮೂಲೆಯಲ್ಲಿ ಬೆದರಿ ನಿಂತಳು ಮತ್ತು ನನ್ನ ತಮ್ಮನಿಗೆ ಅನಿರೀಕ್ಷಿತವಾಗಿ ನಡೆದ ಈ ಘಟನೆ ಏನೂ ಅರ್ಥವಾಗುತ್ತಿರಲಿಲ್ಲ. ನಾನು ಇನ್ನೂ ಕೋಪದಿಂದಲೇ ನಿಂತಿದ್ದೆ. ನನ್ನ ಕೈಗಳು ನಡುಗುತ್ತಿದ್ದವು, ಉಸಿರಾಟ ವೇಗವಾಗಿತ್ತು ಮತ್ತು ನನ್ನ ಕೈಯಲ್ಲಿ ನಾನು ಸ್ವಲ್ಪ ಸಮಯದ ಹಿಂದೆ ನೋಡಿದ ಆ ಫೋಟೋಗಳಿದ್ದವು. ನಾನು ಅವನ್ನು ಎಷ್ಟು ಜೋರಾಗಿ ಹಿಡಿದಿದ್ದೆಯೆಂದರೆ ಅವುಗಳೇ ನನ್ನ ಕೋಪಕ್ಕೆ ಕಾರಣವಾಗಿದ್ದವು. ನಾನು ಪದೇ ಪದೇ ಆ ಫೋಟೋಗಳನ್ನು ನೋಡಿ ದಿವ್ಯಳ ಕಡೆಗೆ ಕೆಕ್ಕರಿಸುತ್ತಿದ್ದೆ. ನನ್ನ ಒಳಗಿನ ಕೋಪ ಇನ್ನೂ ಶಾಂತವಾಗಿರಲಿಲ್ಲ, ಬದಲಾಗಿ ಅದು ಇನ್ನೂ ಹೆಚ್ಚಾಗುತ್ತಲೇ ಇತ್ತು. ಇವಳಿಗೆ ಶಿಕ್ಷೆ ನೀಡುವವರೆಗೆ ನನಗೆ ನೆಮ್ಮದಿ ಸಿಗುವುದಿಲ್ಲ ಎಂದು ನನಗನಿಸುತ್ತಿತ್ತು. ನನ್ನೊಳಗೆ ಒಂದು ದೊಡ್ಡ ಚಂಡಮಾರುತವೇ ಎದ್ದಂತೆ ನಾನು ಅಲ್ಲಿ ನಿಂತಿದ್ದೆ. ನಾನು ಕೋಪದಿಂದ ತುಂಬಿ ನೇರವಾಗಿ ಅಮ್ಮನ ಹತ್ತಿರ ಹೋದೆ. ನನ್ನ ಕೈಗಳು ನಡುಗುತ್ತಿದ್ದರೂ ಕೋಪದ ಭರದಲ್ಲಿ ನನಗೆ ನಾನು ಎಷ್ಟು ಅಸಹಾಯಕನಾಗಿದ್ದೇನೆ ಎಂಬ ಅರಿವೇ ಇರಲಿಲ್ಲ. ನಾನು ಏನೂ ಹೇಳದೆ ಆ ಫೋಟೋಗಳನ್ನು ಅಮ್ಮನ ಕೈಗೆ ಇಟ್ಟು ಏರಿದ ಧ್ವನಿಯಲ್ಲಿ ಹೇಳಿದೆ, ನೋಡಿ ಅಮ್ಮ, ಇದೇ ನಿಮ್ಮ ಸೊಸೆಯ ಅಸಲಿಯತ್ತು. ಇವಳ ಮೇಲೆಯೇ ತಾನೇ ನೀವು ಇಷ್ಟೊಂದು ಭರವಸೆ ಇಟ್ಟಿದ್ದು. ಯಾರನ್ನು ನೀವು ಅತ್ಯಂತ ಸರಳ ಮತ್ತು ಒಳ್ಳೆಯ ಹುಡುಗಿ ಎಂದು ಭಾವಿಸಿದ್ದಿರೋ, ನೋಡಿ ಇವಳು ನಮ್ಮೆಲ್ಲರಿಗೂ ಏನು ಮಾಡಿದ್ದಾಳೆ ಎಂದು. ಇವಳು ನಮ್ಮೆಲ್ಲರಿಗೂ ಸುಳ್ಳು ಹೇಳಿದ್ದಾಳೆ ಮತ್ತು ನಮ್ಮನ್ನು ಮೂರ್ಖರನ್ನಾಗಿ ಮಾಡಿದ್ದಾಳೆ. ನನ್ನ ಧ್ವನಿಯಲ್ಲಿ ಅತೀವ ಕೋಪವಿತ್ತು. ಪ್ರತಿಯೊಂದು ಪದವೂ ಅಮ್ಮನ ಮೇಲೆ ಪ್ರಹಾರ ಮಾಡಿದಂತಿತ್ತು. ಅಮ್ಮ ನಡುಗುವ ಕೈಗಳಿಂದ ಆ ಫೋಟೋಗಳನ್ನು ತೆಗೆದುಕೊಂಡರು. ಅವರ ಕೈಗಳು ನಿಜವಾಗಿಯೂ ನಡುಗುತ್ತಿದ್ದವು. ತಾವು ನೋಡಲಿರುವುದು ಸುಳ್ಳಾಗಲಿ ಎಂದು ಅವರು ಮನಸ್ಸಿನಲ್ಲೇ ಪ್ರಾರ್ಥಿಸುತ್ತಿರುವಂತಿತ್ತು. ಅವರು ನಿಧಾನವಾಗಿ ಫೋಟೋಗಳನ್ನು ನೋಡಿದರು ಮತ್ತು ಯಾವಾಗ ಅವರ ದೃಷ್ಟಿ ಆ ಚಿತ್ರಗಳ ಮೇಲೆ ಬಿತ್ತೋ ಅವರ ಮುಖಭಾವ ಸಂಪೂರ್ಣವಾಗಿ ಬದಲಾಯಿತು. ಅವರ ಕಣ್ಣುಗಳು ಅಗಲವಾದವು, ತುಟಿಗಳು ಒಣಗಿದವು ಮತ್ತು ಮುಖದ ಬಣ್ಣ ಪೇಲವವಾಯಿತು, ಹಳದಿಯಾಯಿತು. ಸೊಸೆಯನ್ನು ಮನೆಗೆ ತಂದಾಗ ಅವರ ಮುಖದಲ್ಲಿದ್ದ ಆ ಎಲ್ಲಾ ಸಂತೋಷ ಒಂದೇ ಕ್ಷಣದಲ್ಲಿ ಮಣ್ಣು ಪಾಲಾದಂತೆ ಅನಿಸಿತು. ಕೆಲವು ಕ್ಷಣಗಳ ಕಾಲ ಅವರು ಮೌನವಾದರು. ಇದೆಲ್ಲ ಏನು ಎಂಬುದು ಅವರಿಗೆ ಅರ್ಥವೇ ಆಗುತ್ತಿರಲಿಲ್ಲ. ಅವರು ಮತ್ತೊಮ್ಮೆ ಆ ಫೋಟೋಗಳನ್ನು ನೋಡಿ ನನ್ನ ಕಡೆಗೆ ನೋಡಿದರು. ಅವರ ಕಣ್ಣುಗಳಲ್ಲಿ ಪ್ರಶ್ನೆ ಇತ್ತು, ಭಯ ಇತ್ತು ಮತ್ತು ಸಣ್ಣದೊಂದು ನಂಬಿಕೆಯೂ ಇತ್ತು. ಇದು ನಿಜವಾಗಿರಲು ಸಾಧ್ಯವಿಲ್ಲ ಎಂದು ಅವರು ತಮ್ಮನ್ನು ತಾವೇ ಸಮಾಧಾನಪಡಿಸಿಕೊಳ್ಳುತ್ತಿದ್ದರು. ನಂತರ ಅವರು ಕ್ಷೀಣ ಧ್ವನಿಯಲ್ಲಿ ಹೇಳಿದರು, ಇದು ಹೇಗೆ ಸಾಧ್ಯ? ಇದು ತಪ್ಪು. ಇದು ಖಂಡಿತವಾಗಿಯೂ ಯಾರೋ ಮಾಡಿದ ಸಂಚು. ದಿವ್ಯ ಇಂತಹವಳಲ್ಲ. ನನಗೆ ನಂಬಲು ಸಾಧ್ಯವಾಗುತ್ತಿಲ್ಲ. ಅವಳು ಎಂದೂ ಮನೆಯಿಂದ ಹೊರಗೆ ಹೋದವಳಲ್ಲ. ಅವಳು ಹೀಗೆ ಮಾಡಲು ಹೇಗೆ ಸಾಧ್ಯ? ಅವರ ಧ್ವನಿ ನಡುಗುತ್ತಿತ್ತು ಮತ್ತು ಅವರು ಪದೇ ಪದೇ ಇದೆಲ್ಲ ಸುಳ್ಳು ಎಂದು ಮನಸ್ಸಿಗೆ ಹೇರಿಕೊಳ್ಳುತ್ತಿದ್ದರು. ನಿಮ್ಮ ಕಥೆ ಬಹಳ ಕುತೂಹಲಕಾರಿಯಾದ ತಿರುವು ಪಡೆದಿದೆ. ಆದರೆ ಆ ಸಮಯದಲ್ಲಿ ನನ್ನ ಕೋಪ ಎಷ್ಟೊಂದು ಹೆಚ್ಚಾಗಿತ್ತೆಂದರೆ ನನಗೆ ಅವರ ಯಾವುದೇ ಮಾತು ಕೇಳಿಸುತ್ತಲೇ ಇರಲಿಲ್ಲ. ನನಗೆ ಕೇವಲ ಆ ಫೋಟೋಗಳೇ ಕಾಣಿಸುತ್ತಿದ್ದವು ಮತ್ತು ಅವುಗಳೇ ನನಗೆ ಸತ್ಯವಾಗಿ ಬಿಟ್ಟಿದ್ದವು. ನಾನು ಕೋಪದಿಂದ ಹೇಳಿದೆ, ಅಮ್ಮ, ನೀವು ಈಗಲೂ ಈ ಹುಡುಗಿಯ ಪರವಾಗಿ ಮಾತನಾಡುತ್ತಿದ್ದೀರಾ? ನಿಮ್ಮ ಕಣ್ಣ ಮುಂದೆಯೇ ಸಾಕ್ಷ್ಯಗಳಿವೆ, ಆದರೂ ನೀವು ಇವಳನ್ನು ಉಳಿಸಲು ಪ್ರಯತ್ನಿಸುತ್ತಿದ್ದೀರಾ. ಇವಳು ತುಂಬಾ ಮುಗ್ಧಳು, ತುಂಬಾ ಒಳ್ಳೆಯವಳು ಎಂದು ನೀವೇ ಹೇಳಿದ್ದಿರಲ್ಲವೇ? ಈಗ ನೋಡಿ ಇವಳ ಅಸಲಿಯತ್ತನ್ನು. ನನ್ನ ಧ್ವನಿ ಇನ್ನೂ ಏರಿತ್ತು ಮತ್ತು ನನ್ನ ಮಾತುಗಳು ಮತ್ತಷ್ಟು ಕಠೋರವಾಗಿದ್ದವು. ಅಮ್ಮ ನನ್ನ ಮಾತು ಕೇಳಿ ಮೌನವಾದರು. ಅವರು ಮತ್ತೊಮ್ಮೆ ಆ ಫೋಟೋಗಳನ್ನು ನೋಡಿದರು ಮತ್ತು ನಂತರ ನಿಧಾನವಾಗಿ ದಿವ್ಯಳ ಕಡೆಗೆ ದೃಷ್ಟಿ ಹರಿಸಿದರು.
ಅವಳೇ ಇದೆಲ್ಲ ಸುಳ್ಳು ಎಂದು ಉತ್ತರ ನೀಡಲಿ ಎಂದು ಅವರು ಬಯಸುತ್ತಿರುವಂತಿತ್ತು. ಅಷ್ಟರಲ್ಲಿ ನನ್ನ ತಂಗಿ ಮುಂದೆ ಬಂದಳು. ಅವಳು ಅಮ್ಮನ ಕೈಯಲ್ಲಿದ್ದ ಫೋಟೋಗಳನ್ನು ಕಿತ್ತುಕೊಂಡು ಸೂಕ್ಷ್ಮವಾಗಿ ಗಮನಿಸತೊಡಗಿದಳು. ಅವಳು ಅವುಗಳನ್ನು ನೋಡುತ್ತಿದ್ದಂತೆ ಅವಳ ಮುಖದಲ್ಲಿ ಕೋಪ ಏರುತ್ತಲೇ ಇತ್ತು. ಅವಳು ತಕ್ಷಣವೇ ದಿವ್ಯಳ ಕಡೆಗೆ ನೋಡಿ ಹೇಳಿದಳು, ಅತ್ತಿಗೆ, ನೀವು ಇಂತಹವರಾ? ನಾವು ಇದನ್ನು ಕನಸಿನಲ್ಲೂ ಯೋಚಿಸಿರಲಿಲ್ಲ. ನಾವು ನಿಮ್ಮನ್ನು ಎಷ್ಟು ಒಳ್ಳೆಯವರೆಂದು ಭಾವಿಸಿದ್ದೆವು, ಎಷ್ಟು ಮುಗ್ಧರೆಂದು ಅಂದುಕೊಂಡಿದ್ದೆವು. ಆದರೆ ನೀವು ಬೇರೆಯೇ ಆಗಿ ಹೊರಹೊಮ್ಮಿದಿರಿ. ನೀವು ನಮಗೆ ದ್ರೋಹ ಮಾಡಿದ್ದೀರಿ. ಅವಳ ಧ್ವನಿಯಲ್ಲಿ ಹಂಗಿಸುವಿಕೆ, ನೋವು ಮತ್ತು ಕೋಪವೆಲ್ಲವೂ ತುಂಬಿತ್ತು. ಅವಳು ಫೋಟೋಗಳ ಕಡೆಗೆ ಬೆರಳು ಮಾಡಿ ತೋರಿಸುತ್ತಾ ಹೇಳಿದಳು, ಇದೇನು? ಈ ಬಟ್ಟೆಗಳು, ಈ ಹುಡುಗ, ಇದೆಲ್ಲವೂ ಏನು? ನಾವು ನಿಮ್ಮನ್ನು ಎಷ್ಟು ಸಭ್ಯರು ಎಂದುಕೊಂಡಿದ್ದೆವು. ಆದರೆ ನೀವು ಬಹಳ ಚಾಲಾಕಿ ಎಂಬುದು ಈಗ ತಿಳಿಯಿತು. ನೀವು ನಮ್ಮನ್ನು ಮೂರ್ಖರನ್ನಾಗಿ ಮಾಡಿದ್ದೀರಿ. ಅವಳ ಪ್ರತಿಯೊಂದು ಮಾತು ದಿವ್ಯಳ ಹೃದಯಕ್ಕೆ ಚುಚ್ಚಿದಂತಿತ್ತು. ದಿವ್ಯಾ ಅಲ್ಲಿಯೇ ನಿಂತಿದ್ದಳು. ಅವಳ ಕಣ್ಣುಗಳಿಂದ ನಿರಂತರವಾಗಿ ಕಣ್ಣೀರು ಸುರಿಯುತ್ತಿತ್ತು. ಅವಳು ಏನನ್ನೋ ಹೇಳಲು ಬಯಸುತ್ತಿದ್ದಳು, ಆದರೆ ಮಾತುಗಳು ಅವಳ ಗಂಟಲಿನಲ್ಲೇ ಸಿಲುಕಿಕೊಳ್ಳುತ್ತಿದ್ದವು. ಇದೆಲ್ಲವೂ ಸುಳ್ಳು ಎಂದು ಅವಳು ಪದೇ ಪದೇ ಹೇಳಲು ಪ್ರಯತ್ನಿಸುತ್ತಿದ್ದಳು. ಆದರೆ ಅವಳ ಧ್ವನಿ ಎಷ್ಟು ಕ್ಷೀಣವಾಗಿತ್ತೆಂದರೆ ಅದು ಯಾರಿಗೂ ಕೇಳಿಸುತ್ತಿರಲಿಲ್ಲ. ಆಗಲೇ ನನ್ನ ತಮ್ಮನೂ ಮುಂದೆ ಬಂದನು. ಅವನು ತಂಗಿಯ ಕೈಯಿಂದ ಫೋಟೋಗಳನ್ನು ಪಡೆದು ಗಮನವಿಟ್ಟು ನೋಡತೊಡಗಿದನು. ಕೆಲವು ಕ್ಷಣಗಳ ಕಾಲ ಅವನು ಸಂಪೂರ್ಣವಾಗಿ ಮೌನವಾಗಿದ್ದನು. ಇದೆಲ್ಲ ಏನು ಎಂಬುದು ಅವನಿಗೆ ಅರ್ಥವಾಗುತ್ತಿರಲಿಲ್ಲ. ನಂತರ ಅವನು ನಿಧಾನವಾಗಿ ಹೇಳಿದನು, ನಿಜವಾಗಿಯೂ ನನಗಂತೂ ನಂಬಲು ಸಾಧ್ಯವಾಗುತ್ತಿಲ್ಲ ಅತ್ತಿಗೆ, ನೀವು ಈ ರೀತಿ ಮಾಡಬಲ್ಲಿರಿ ಎಂದು. ಅವನ ಧ್ವನಿ ನಡುಗುತ್ತಿತ್ತು. ಅವನು ಒಳಗಿನಿಂದ ಕುಸಿದು ಹೋದಂತೆ ಕಾಣುತ್ತಿದ್ದನು. ಅವನ ಮುಖದಲ್ಲಿ ಕೋಪ ಸ್ಪಷ್ಟವಾಗಿ ಎದ್ದು ಕಾಣುತ್ತಿತ್ತು. ತಾನು ಅತ್ತಿಗೆ ಎಂದು ಗೌರವಿಸಿದ, ನಂಬಿದ ಹುಡುಗಿ ಹಠಾತ್ತನೆ ಇಷ್ಟೊಂದು ಬದಲಾಗಲು ಹೇಗೆ ಸಾಧ್ಯ ಎಂಬುದು ಅವನಿಗೆ ತಿಳಿಯುತ್ತಿರಲಿಲ್ಲ. ಕೋಣೆಯ ವಾತಾವರಣ ಸಂಪೂರ್ಣವಾಗಿ ಬದಲಾಗಿತ್ತು. ಸ್ವಲ್ಪ ಸಮಯದ ಹಿಂದೆ ಎಲ್ಲಿ ಸಂತೋಷ, ನಗು ತುಂಬಿತ್ತೋ, ಅಲ್ಲಿ ಈಗ ಕೇವಲ ಮೌನ, ಆರೋಪಗಳು, ಕೋಪ ಮತ್ತು ಮುರಿಯುತ್ತಿರುವ ನಂಬಿಕೆಯಷ್ಟೇ ಇತ್ತು. ಅಮ್ಮ ಇನ್ನೂ ಮೌನವಾಗಿಯೇ ನಿಂತಿದ್ದರು. ಅವರ ಕೈಯಲ್ಲಿ ಫೋಟೋಗಳಿದ್ದವು ಮತ್ತು ಅವರ ದೃಷ್ಟಿ ಪದೇ ಪದೇ ದಿವ್ಯಳ ಮೇಲೆ ಬೀಳುತ್ತಿತ್ತು. ಅವಳ ಮುಖದಲ್ಲಿ ಸತ್ಯವನ್ನು ಹುಡುಕಲು ಪ್ರಯತ್ನಿಸುತ್ತಿರುವಂತಿತ್ತು, ಆದರೆ ಅವರಿಗೆ ಏನೂ ಅರ್ಥವಾಗುತ್ತಿರಲಿಲ್ಲ. ನನ್ನ ತಂಗಿ ಇನ್ನೂ ಕೋಪದಲ್ಲಿದ್ದಳು ಮತ್ತು ಪದೇ ಪದೇ ದಿವ್ಯಳಿಗೆ ಚುಚ್ಚುಮಾತುಗಳನ್ನು ಆಡುತ್ತಿದ್ದಳು. ನನ್ನ ತಮ್ಮ ಮೌನವಾಗಿದ್ದರೂ ಅವನ ಮುಖದಲ್ಲಿ ನಿರಾಶೆಯೆದ್ದು ಕಾಣುತ್ತಿತ್ತು. ನಾನು ಇನ್ನೂ ಕೋಪದಿಂದಲೇ ನಿಂತಿದ್ದೆ. ನನ್ನ ಉಸಿರಾಟ ವೇಗವಾಗಿತ್ತು. ನನ್ನ ಕೈಗಳು ಇನ್ನೂ ನಡುಗುತ್ತಿದ್ದವು ಮತ್ತು ಹೃದಯ ಜೋರಾಗಿ ಬಡಿದುಕೊಳ್ಳುತ್ತಿತ್ತು. ಈ ಹುಡುಗಿ ಕೇವಲ ನನಗೆ ಮಾತ್ರವಲ್ಲ, ನನ್ನ ಇಡೀ ಕುಟುಂಬಕ್ಕೆ ದ್ರೋಹ ಮಾಡಿದ್ದಾಳೆ ಮತ್ತು ಇದನ್ನು ಯಾವುದೇ ಕಾರಣಕ್ಕೂ ಸಹಿಸಲು ಸಾಧ್ಯವಿಲ್ಲ ಎಂದು ನನಗನಿಸತೊಡಗಿತು. ನಾನು ಪದೇ ಪದೇ ದಿವ್ಯಳನ್ನು ನೋಡುತ್ತಿದ್ದೆ ಮತ್ತು ಪ್ರತಿ ಬಾರಿ ನನ್ನ ಕೋಪ ಹೆಚ್ಚಾಗುತ್ತಿತ್ತು. ಇತ್ತ ದಿವ್ಯ ಏಕಾಂಗಿಯಾಗಿ ನಿಂತಿದ್ದಳು. 4 ಕಡೆಯಿಂದ ಅವಳನ್ನು ಸುತ್ತುವರಿಯಲಾಗಿತ್ತು. ಪ್ರತಿಯೊಬ್ಬರೂ ಅವಳ ಮೇಲೆ ಆರೋಪ ಹೊರಿಸುತ್ತಿದ್ದರು. ಪ್ರತಿಯೊಬ್ಬರೂ ಅವಳನ್ನು ತಪ್ಪು ಎಂದು ನಿರ್ಧರಿಸಿದ್ದರು ಮತ್ತು ಅವಳು ಕೇವಲ ಅಳುತ್ತಿದ್ದಳು. ತಾನು ಏನನ್ನೂ ಮಾಡಿಲ್ಲ, ಇದೆಲ್ಲ ಸುಳ್ಳು, ಯಾರೋ ತನ್ನನ್ನು ಸಿಲುಕಿಸಲು ಪ್ರಯತ್ನಿಸುತ್ತಿದ್ದಾರೆ ಎಂದು ಅವಳು ಪದೇ ಪದೇ ಹೇಳುತ್ತಿದ್ದಳು. ಆದರೆ ಆ ಸಮಯದಲ್ಲಿ ಅವಳ ಯಾವುದೇ ಮಾತು ಯಾರ ಹೃದಯಕ್ಕೂ ಮುಟ್ಟುತ್ತಿರಲಿಲ್ಲ, ಏಕೆಂದರೆ ಎಲ್ಲರ ಕಣ್ಣ ಮುಂದೆ ಆ ಫೋಟೋಗಳಿದ್ದವು ಮತ್ತು ಅವುಗಳೇ ಎಲ್ಲರಿಗೂ ಸತ್ಯವೆಂದು ನಂಬಿಕೆಯಾಗಿತ್ತು. ಆ ಗದ್ದಲದಲ್ಲಿ ಅವಳ ಧ್ವನಿ ಅಡಗಿ ಹೋಗುತ್ತಿತ್ತು ಮತ್ತು ತನ್ನನ್ನು ತಾನು ರಕ್ಷಿಸಿಕೊಳ್ಳಲು ಪ್ರಯತ್ನಿಸಿ ಅವಳು ಸುಸ್ತಾಗುತ್ತಿದ್ದಳು. ಆದರೆ ಯಾರೂ ಅವಳ ಮಾತನ್ನು ಕೇಳಲು ಸಿದ್ಧರಿರಲಿಲ್ಲ. ಆ ಕ್ಷಣದಲ್ಲಿ ಮನೆಯಲ್ಲಿದ್ದರೂ ಎಲ್ಲರೂ ಒಬ್ಬರಿಗೊಬ್ಬರು ಬಹಳ ದೂರವಾದಂತೆ ಅನಿಸುತ್ತಿತ್ತು ಮತ್ತು ಈ ಮನೆಯ ಅತ್ಯಂತ ಬಲಿಷ್ಠವಾದ ನಂಬಿಕೆಯೂ ಸಂಪೂರ್ಣವಾಗಿ ಕುಸಿದುಬಿದ್ದಿತ್ತು. ನಾನು ಕೋಪದಲ್ಲಿ ಅದೇ ಮಾತನ್ನು ಪುನರಾವರ್ತಿಸುತ್ತಿದ್ದೆ, ಈ ಹುಡುಗಿಯನ್ನು ನನ್ನ ಮನೆಯಲ್ಲಿ ಇನ್ನೂ ಒಂದು ಕ್ಷಣವೂ ಇರಿಸಿಕೊಳ್ಳಲು ಸಾಧ್ಯವಿಲ್ಲ. ನನ್ನೊಳಗಿನ ನಂಬಿಕೆ ಸಂಪೂರ್ಣವಾಗಿ ಸತ್ತು ಹೋಗಿತ್ತು. ನಾನು ಈಗಲೇ ಯಾವುದಾದರೂ ಒಂದು ನಿರ್ಧಾರ ತೆಗೆದುಕೊಳ್ಳದಿದ್ದರೆ ನನ್ನ ದೃಷ್ಟಿಯಲ್ಲೇ ನಾನು ಕುಸಿದು ಹೋಗುತ್ತೇನೆ ಎಂದು ನನಗನಿಸಿತು. ಹಾಗಾಗಿ ನಾನು ಯಾವುದನ್ನೂ ಯೋಚಿಸದೆ ಸ್ಪಷ್ಟ ಮಾತುಗಳಲ್ಲಿ ಹೇಳಿದೆ, ನಾನು ಇವಳಿಗೆ ವಿಚ್ಛೇದನ, ಡಿವೋರ್ಸ್ ನೀಡಲು ಬಯಸುತ್ತೇನೆ ಮತ್ತು ನನ್ನ ಜೀವನದಲ್ಲಿ ಇವಳಿಗೆ ಇನ್ನೂ ಯಾವುದೇ ಸ್ಥಾನವಿಲ್ಲ. ನನ್ನ ಧ್ವನಿ ಎಷ್ಟೊಂದು ಕಠೋರವಾಗಿತ್ತೆಂದರೆ ಕೋಣೆಯಲ್ಲಿದ್ದ ಪ್ರತಿಯೊಬ್ಬರೂ ಮೌನವಾದರು. ನಾನು ನನ್ನ ನಿರ್ಧಾರವನ್ನು ಬದಲಿಸುವುದಿಲ್ಲ ಎಂಬುದು ಎಲ್ಲರಿಗೂ ಅರ್ಥವಾಗಿತ್ತು. ನನ್ನ ಈ ಮಾತು ಕೇಳಿದ ದಿವ್ಯ ಒಳಗಿನಿಂದ ಸಂಪೂರ್ಣವಾಗಿ ಕುಸಿದು ಹೋದಳು. ಅವಳು ನಿಧಾನವಾಗಿ ಹೆಜ್ಜೆ ಇಡುತ್ತಾ ನನ್ನ ಹತ್ತಿರ ಬಂದಳು. ಅವಳ ಹೆಜ್ಜೆಗಳು ತತ್ತರಿಸುತ್ತಿದ್ದವು.
ಅವಳ ಕಣ್ಣುಗಳಿಂದ ಕಣ್ಣೀರು ನಿರಂತರವಾಗಿ ಹರಿಯುತ್ತಿತ್ತು. ಅವಳು ನನ್ನ ಹತ್ತಿರ ಬಂದು ನನ್ನ ಕೈ ಹಿಡಿದುಕೊಂಡಳು. ಅವಳ ಕೈಗಳು ತಣ್ಣಗಾಗಿದ್ದವು ಮತ್ತು ನಡುಗುತ್ತಿದ್ದವು. ಅವಳ ಬೆರಳುಗಳು ನನ್ನ ಮಣಿಕಟ್ಟನ್ನು ನಾನು ಎಲ್ಲಿಯೂ ಹೋಗಬಾರದು ಎಂಬಂತೆ, ನನ್ನನ್ನು ತಡೆಯಬೇಕು ಎಂಬಂತೆ ಗಟ್ಟಿಯಾಗಿ ಹಿಡಿದಿದ್ದವು. ಅವಳ ಧ್ವನಿ ನಡುಗುತ್ತಿತ್ತು ಮತ್ತು ಅಳುತ್ತಾ ಅವಳು ಹೇಳತೊಡಗಿದಳು, ಹೀಗೆ ಮಾಡಬೇಡಿ. ನನ್ನೊಂದಿಗೆ ಹೀಗೆ ಮಾಡಬೇಡಿ. ನೀವು ಹೀಗೆ ಹೇಗೆ ಮಾಡಲು ಸಾಧ್ಯ? ನಾನು ಯಾವುದೇ ತಪ್ಪು ಮಾಡಿಲ್ಲ. ನೀವು ಯಾಕೆ ನನ್ನ ಮಾತನ್ನು ಕೇಳಿಸಿಕೊಳ್ಳುತ್ತಿಲ್ಲ? ದಯವಿಟ್ಟು ಒಂದು ಬಾರಿ ನನ್ನ ಮೇಲೆ ಭರವಸೆ ಇಡಿ. ನಾನು ಸತ್ಯವನ್ನೇ ಹೇಳುತ್ತಿದ್ದೇನೆ. ನೀವು ನೋಡಿದ ಆ ಫೋಟೋಗಳೆಲ್ಲವೂ ಸುಳ್ಳು. ಯಾರೋ ನನ್ನನ್ನು ಸಿಲುಕಿಸಲು ಸಂಚು ಮಾಡಿದ್ದಾರೆ. ಬೇಕಿದ್ದರೆ ನೀವು ಇದರ ತನಿಖೆ ಮಾಡಿಸಿ. ಯಾವುದೇ ರೀತಿಯಲ್ಲಾದರೂ ನೀವು ಸತ್ಯವನ್ನು ಹೊರಗೆ ತರಬಹುದು. ಆದರೆ ಈ ರೀತಿ ನನಗೆ ಶಿಕ್ಷೆ ನೀಡಬೇಡಿ. ನಾನು ನನ್ನ ಮನೆಯವರಿಗೆ ಯಾವ ಮುಖ ತೋರಿಸಲಿ? ನನ್ನ ತಂದೆ ತಾಯಿ ನನ್ನ ಬಗ್ಗೆ ಏನೆಂದು ಯೋಚಿಸಬಹುದು? ಇದೆಲ್ಲ ತಿಳಿದಾಗ ಅವರ ಸ್ಥಿತಿ ಏನಾಗಬಹುದು? ಅವಳ ಧ್ವನಿಯಲ್ಲಿ ನೋವಿತ್ತು, ಭಯವಿತ್ತು ಮತ್ತು ನೇರವಾಗಿ ಹೃದಯಕ್ಕೆ ತಟ್ಟುವಂತಹ ಒಂದು ಸತ್ಯವಿತ್ತು. ಆದರೆ ಆ ಸಮಯದಲ್ಲಿ ನನ್ನ ಹೃದಯ ಕಲ್ಲಿನಂತಾಗಿತ್ತು. ನಾನು ಅವಳ ಕೈಯನ್ನು ಕೊಡವಿದನು ಮತ್ತು ಕೋಪದಿಂದ ಹೇಳಿದೆ, ನನಗೆ ನಿನ್ನ ಯಾವುದೇ ಸಮರ್ಥನೆ ಕೇಳುವ ಅವಶ್ಯಕತೆಯಿಲ್ಲ. ನನ್ನ ಮೆದುಳು ಬಹಳ ವೇಗವಾಗಿ ಓಡುತ್ತದೆ ಮತ್ತು ನನಗೆಲ್ಲವೂ ಅರ್ಥವಾಗಿದೆ. ನೀನು ನನ್ನನ್ನು ಮೂರ್ಖನನ್ನಾಗಿ ಮಾಡಲು ಪ್ರಯತ್ನಿಸಬೇಡ. ನಾನು ಏನನ್ನು ನೋಡಿದ್ದೇನೋ ಅದೇ ಸತ್ಯ ಮತ್ತು ನನಗೆ ಈಗ ಯಾವುದೇ ತನಿಖೆಯ ಅಗತ್ಯವಿಲ್ಲ. ನನ್ನ ಮಾತು ಕೇಳಿ ಅವಳು ಇನ್ನೂ ಜೋರಾಗಿ ಅಳತೊಡಗಿದಳು. ಅವಳ ಕಣ್ಣೀರು ನಿಲ್ಲುತ್ತಲೇ ಇರಲಿಲ್ಲ, ಆದರೆ ನಾನು ಮಾತ್ರ ಸ್ವಲ್ಪವೂ ಕರಗಲಿಲ್ಲ. ಅಮ್ಮ ಮಧ್ಯಪ್ರವೇಶಿಸಿ ನನಗೆ ಸಮಾಧಾನಪಡಿಸಲು ಪ್ರಯತ್ನಿಸಿದರು. ಅವರು ನನ್ನ ಹೆಗಲ ಮೇಲೆ ಕೈ ಇಟ್ಟು ಹೇಳಿದರು, ಮಗನೇ, ಇಷ್ಟು ದೊಡ್ಡ ನಿರ್ಧಾರವನ್ನು ಈ ರೀತಿ ತೆಗೆದುಕೊಳ್ಳಬೇಡ. ಒಂದು ಬಾರಿ ಶಾಂತವಾಗಿ ಯೋಚಿಸು. ಇದು ನಿಜವಾಗಿಯೂ ಯಾರದ್ದೋ ಪಿತೂರಿ ಇರಬಹುದು. ಪೂರ್ತಿ ವಿಷಯ ತಿಳಿಯದೆ ನಾವು ಇಂತಹ ಹೆಜ್ಜೆ ಇಡಬಾರದು. ಅವರ ಧ್ವನಿಯಲ್ಲಿ ಮಮತೆಯಿತ್ತು, ಚಿಂತೆಯಿತ್ತು ಮತ್ತು ತನ್ನ ಮಗ ಕೋಪದಲ್ಲಿ ಯಾವುದೋ ತಪ್ಪು ಮಾಡಿಬಿಡಬಹುದು ಎಂಬ ಭಯವಿತ್ತು. ಆ ತಪ್ಪಿನ ಪಶ್ಚಾತ್ತಾಪ ಜೀವನವಿಡೀ ಕಾಡಬಹುದು ಎಂಬ ಆತಂಕವಿತ್ತು. ಆದರೆ ಆ ಸಮಯದಲ್ಲಿ ನಾನು ಯಾರ ಮಾತನ್ನೂ ಕೇಳುವ ಸ್ಥಿತಿಯಲ್ಲಿರಲಿಲ್ಲ. ನನ್ನ ಮೇಲೆ ಕೋಪ ಸಂಪೂರ್ಣವಾಗಿ ಆವರಿಸಿತ್ತು ಮತ್ತು ನಾನು ಈ ಸಂಬಂಧವನ್ನು ಕೊನೆಗೊಳಿಸಿಯೇ ಸಿದ್ಧ ಎಂದು ನಿರ್ಧರಿಸಿದ್ದೆ. ನಾನು ಕೋಣೆಯಿಂದ ಹೊರಬಂದು ವೇಗವಾಗಿ ಹೆಜ್ಜೆ ಹಾಕುತ್ತಾ ಒಂದು ಮೂಲೆಯಲ್ಲಿ ಹೋಗಿ ನಿಂತುಕೊಂಡೆ. ನನ್ನ ಹೃದಯ ಈಗಲೂ ಜೋರಾಗಿ ಬಡಿದುಕೊಳ್ಳುತ್ತಿತ್ತು ಮತ್ತು ಕೈಕಾಲುಗಳು ನಡುಗುತ್ತಿದ್ದವು. ನಾನು ತಕ್ಷಣ ನನ್ನ ಫೋನ್ ತೆಗೆದು ನನ್ನ ವಕೀಲರಿಗೆ ಕರೆ ಮಾಡಿದೆ. ಅವರು ಫೋನ್ ಎತ್ತಿದ ತಕ್ಷಣ ನಾನು ಸಮಯ ವ್ಯರ್ಥ ಮಾಡದೆ ಹೇಳಿದೆ, ನನಗೆ ತಕ್ಷಣ ವಿಚ್ಛೇದನದ ಪತ್ರಗಳು, ಡಿವೋರ್ಸ್ ಪೇಪರ್ಸ್ ಸಿದ್ಧವಾಗಿ ಬೇಕು. ನಾಳೆಯ ಒಳಗೆ ನನಗೆ ಎಲ್ಲಾ ಕಾಗದ ಪತ್ರಗಳು ಸಿಗಬೇಕು. ನಾನು ಈ ಸಂಬಂಧವನ್ನು ಕೊನೆಗೊಳಿಸಲು ಬಯಸುತ್ತೇನೆ. ಅವರು ಏನೂ ಕೇಳಲು ಪ್ರಯತ್ನಿಸಿದರು, ಆದರೆ ನಾನು ಅವರನ್ನು ಅರ್ಧದಲ್ಲೇ ತಡೆದು ಹೇಳಿದೆ, ಕೇವಲ ನಾನು ಹೇಳಿದ್ದನ್ನು ಮಾಡಿ. ನನಗೆ ಹೆಚ್ಚು ಮಾತನಾಡುವ ಆಸಕ್ತಿಯಿಲ್ಲ ಎಂದು ಹೇಳಿ ಫೋನ್ ಕಟ್ ಮಾಡಿದೆ. ಫೋನ್ ಇಟ್ಟ ನಂತರವೂ ನನ್ನ ಕೋಪ ಶಾಂತವಾಗಲಿಲ್ಲ, ಬದಲಾಗಿ ಇನ್ನೂ ಹೆಚ್ಚಾಯಿತು. ನಾನು ಸರಿಯಾದ ನಿರ್ಧಾರವನ್ನೇ ತೆಗೆದುಕೊಂಡಿದ್ದೇನೆ ಮತ್ತು ಈಗ ಹಿಂದೆ ಸರಿಯುವ ಪ್ರಶ್ನೆಯೇ ಇಲ್ಲ ಎಂದು ನನಗನಿಸಿತು. ನಾನು ಮತ್ತೆ ಕೋಣೆಗೆ ಹೋದೆ. ಅಲ್ಲಿ ದಿವ್ಯಾ ಈಗಲೂ ಅಳುತ್ತಾ ನಿಂತಿದ್ದಳು. ಅವಳ ಕಣ್ಣುಗಳು ಕೆಂಪಾಗಿದ್ದವು. ಮುಖ ಕಣ್ಣೀರಿನಿಂದ ಒದ್ದೆಯಾಗಿತ್ತು ಮತ್ತು ಅವಳು ಈಗಲೇ ಬಿದ್ದು ಹೋಗಬಹುದು ಎನ್ನುವಷ್ಟು ಅಶಕ್ತಳಾಗಿ ಕಾಣುತ್ತಿದ್ದಳು. ಆದರೆ ಆ ಸಮಯದಲ್ಲಿ ನನಗೆ ಅವಳ ಸ್ಥಿತಿಯ ಬಗ್ಗೆ ಯಾವುದೇ ಕಾಳಜಿಯಿರಲಿಲ್ಲ. ನಾನು ಕಠೋರ ಧ್ವನಿಯಲ್ಲಿ ಹೇಳಿದೆ, ನಿನ್ನ ಸಾಮಾನುಗಳನ್ನು ಪ್ಯಾಕ್ ಮಾಡಿಕೋ. ನಾಳೆ ನಾನು ನಿನ್ನನ್ನು ನಿನ್ನ ತವರು ಮನೆಗೆ ಬಿಟ್ಟು ಬರುತ್ತೇನೆ ಮತ್ತು ನಿನ್ನೊಂದಿಗೆ ನನ್ನ ಎಲ್ಲಾ ಸಂಬಂಧಗಳನ್ನು ಕೊನೆಗೊಳಿಸುತ್ತೇನೆ. ನಾನು ನಿನ್ನ ಮುಖವನ್ನು ಮತ್ತೊಮ್ಮೆ ನೋಡಲು ಬಯಸುವುದಿಲ್ಲ. ನನ್ನ ಈ ಮಾತು ಕೇಳಿ ಅವಳು ನಿಧಾನವಾಗಿ ತನ್ನ ಕಣ್ಣೀರು ಒರೆಸಿಕೊಂಡು ನನ್ನನ್ನು ನೋಡಿದಳು. ಅವಳ ಕಣ್ಣುಗಳಲ್ಲಿ ನೋವಿತ್ತು, ಆದರೆ ಅದರೊಂದಿಗೆ ಒಂದು ವಿಚಿತ್ರವಾದ ವಿಶ್ವಾಸವೂ ಇತ್ತು. ಅವಳು ಕ್ಷೀಣಧ್ವನಿಯಲ್ಲಿ ಹೇಳಿದಳು, ನೀವು ನನ್ನೊಂದಿಗೆ ಬಹಳ ತಪ್ಪು ಮಾಡುತ್ತಿದ್ದೀರಿ. ಸತ್ಯವೇನೆಂದು ನಿಮಗೆ ಒಂದು ದಿನ ಖಂಡಿತ ತಿಳಿಯುತ್ತದೆ ಮತ್ತು ಅಂದು ನೀವು ಬಹಳ ಪಶ್ಚಾತ್ತಾಪಪಡುತ್ತೀರಿ. ಅವಳ ಮಾತು ಕೇಳಿ ನಾನು ಒಂದು ಕ್ಷಣ ಮೌನವಾದೆ, ಆದರೆ ತಕ್ಷಣವೇ ನನ್ನ ಮುಖವನ್ನು ತಿರುಗಿಸಿಕೊಂಡೆ, ಏಕೆಂದರೆ ಆ ಸಮಯದಲ್ಲಿ ನಾನು ನನ್ನ ಆಲೋಚನೆಯಿಂದ ಹೊರಬರಲು ಬಯಸಿರಲಿಲ್ಲ. ಆಗಲೇ ನನ್ನ ತಮ್ಮ ಮುಂದೆ ಬಂದನು. ಅವನು ನನ್ನನ್ನು ತಡೆಯಲು ಪ್ರಯತ್ನಿಸಿದನು. ಅವನು ಹೇಳಿದನು, ಅಣ್ಣ, ಹೀಗೆ ಮಾಡಬೇಡಿ. ನೀವು ಕೋಪದಲ್ಲಿ ಇಷ್ಟು ದೊಡ್ಡ ನಿರ್ಧಾರ ತೆಗೆದುಕೊಳ್ಳುತ್ತಿದ್ದೀರಿ. ಒಂದು ಬಾರಿ ಶಾಂತವಾಗಿ ಯೋಚಿಸಿ. ನೋಡಿ ಅತ್ತಿಗೆ ಎಷ್ಟು ಕಷ್ಟದಲ್ಲಿದ್ದಾರೆ. ಅವರ ಸ್ಥಿತಿಯನ್ನು ನೋಡಿ ಅವರು ನಿಜವಾಗಿಯೂ ಬಹಳ ಹೆದರಿದ್ದಾರೆ. ಆದರೆ ನಾನು ಆ ಸಮಯದಲ್ಲಿ ಯಾವುದನ್ನೂ ಕೇಳಲು ಸಿದ್ಧನಿರಲಿಲ್ಲ.
ನನಗೆ ನನ್ನ ನಿರ್ಧಾರವೇ ಸರಿ ಎಂದು ಅನಿಸುತ್ತಿತ್ತು. ನಂತರ ಅವನು ದಿವ್ಯಳ ಕಡೆಗೆ ತಿರುಗಿ ಹೇಳಿದನು, ಅತ್ತಿಗೆ, ನೀವು ಅಣ್ಣನ ಬಳಿ ಕ್ಷಮೆ ಕೇಳಿಬಿಡಿ. ಬಹುಶಃ ಅವರು ನಿಮ್ಮನ್ನು ಕ್ಷಮಿಸಬಹುದು. ಅವನು ಈ ಮಾತನ್ನು ಹೇಳುವಾಗ ಒಂದು ಸಣ್ಣ ಮುಗುಳ್ನಗು ನೀಡಿದನು. ಆ ಸಮಯದಲ್ಲಿ ಅವನು ವಾತಾವರಣವನ್ನು ತಿಳಿಗೊಳಿಸಲು ಪ್ರಯತ್ನಿಸುತ್ತಿದ್ದಾನೆ, ಅಥವಾ ಈ ಜಗಳವನ್ನು ಹೇಗಾದರೂ ಮುಗಿಸಲು ಬಯಸುತ್ತಿದ್ದಾನೆ ಎಂದು ನನಗೆ ಅನಿಸಿತು. ಆದರೆ ಆ ಮುಗುಳ್ನಗೆಯ ಹಿಂದೆ ಅಡಗಿದ್ದ ರಹಸ್ಯವನ್ನು ಅರ್ಥಮಾಡಿಕೊಳ್ಳಲು ನಾನು ಪ್ರಯತ್ನವೇ ಮಾಡಲಿಲ್ಲ. ನಾನು ಎಷ್ಟು ಕೋಪದಲ್ಲಿದ್ದೆನೆಂದರೆ ನನಗೆ ಬೇರೇನೂ ಕಾಣಿಸುತ್ತಿರಲಿಲ್ಲ. ನಾನು ಕೇವಲ ನನ್ನ ನಿರ್ಧಾರಕ್ಕೆ ಅಂಟಿಕೊಂಡಿದ್ದೆ ಮತ್ತು ನಾನು ಮಾಡುತ್ತಿರುವುದು ಸರಿಯೆಂದು ನನಗೆ ಅನಿಸುತ್ತಿತ್ತು. ಆದರೆ ಎಲ್ಲೋ ಒಂದು ಕಡೆ ಮನಸ್ಸಿನ ಅಂತರಾಳದಲ್ಲಿ ಒಂದು ಕ್ಷೀಣವಾದ ಧ್ವನಿ ಪದೇ ಪದೇ ಎಚ್ಚರಿಸುತ್ತಿತ್ತು, ನಾನು ನೋಡುತ್ತಿರುವುದೆಲ್ಲವೂ ನಿಜವೇ? ದಿವ್ಯ ನಿಜವಾಗಿಯೂ ತಪ್ಪಿತಸ್ಥಳೆ ಅಥವಾ ಇದರ ಹಿಂದೆ ಬೇರೆ ಯಾವುದಾದರೂ ಸತ್ಯ ಅಡಗಿದೆಯೇ? ಆದರೆ ನಾನು ಆ ಧ್ವನಿಯನ್ನು ಹತ್ತಿಕ್ಕಿದೆ ಮತ್ತು ನಾನು ಕಂಡದ್ದೇ ಸತ್ಯ ಎಂದು ನನಗೆ ಸಮಾಧಾನಪಡಿಸಿಕೊಂಡೆ. ನನ್ನ ಒಳಗಿನ ಕೋಪ ಮತ್ತು ಮುರಿದುಹೋದ ನಂಬಿಕೆ ನನ್ನನ್ನು ಬೇರೆ ದಿಕ್ಕಿನಲ್ಲಿ ಯೋಚಿಸಲು ಬಿಡುತ್ತಿರಲಿಲ್ಲ. ನಾನು ನನ್ನ ನಿರ್ಧಾರದಲ್ಲಿ ದೃಢವಾಗಿ ನಿಂತಿದ್ದೆ. ಈಗ ನನಗೆ ಆ ವಿಚ್ಛೇದನದ ಕಾಗದಗಳಿಗಾಗಿ ಕಾಯುವುದೊಂದೇ ಬಾಕಿಯಿತ್ತು. ಪ್ರತಿಯೊಂದು ಕ್ಷಣವೂ ನನಗೆ ಭಾರವೆನಿಸುತ್ತಿತ್ತು. ಹೇಗೋ ದಿನ ಕಳೆಯುತ್ತಿದ್ದೆ, ಆದರೆ ಒಳಗಿನ ಒಂದು ವಿಚಿತ್ರ ಚಡಪಡಿಕೆ ನನಗೆ ನೆಮ್ಮದಿಯಿಂದ ಇರಲು ಬಿಡುತ್ತಿರಲಿಲ್ಲ. ನಾನು ಹೊರಗೆ ಹಾಲಿನಲ್ಲಿ ಕುಳಿತಿದ್ದೆ ಮತ್ತು ಅಮ್ಮ ಕೂಡ ಪಕ್ಕದಲ್ಲೇ ಕುಳಿತಿದ್ದರು. ಅವರ ಮುಖದಲ್ಲಿ ಸುಸ್ತು ಸ್ಪಷ್ಟವಾಗಿ ಕಾಣುತ್ತಿತ್ತು. ಅವರ ಕಣ್ಣುಗಳಲ್ಲಿ ಆತಂಕವಿತ್ತು ಮತ್ತು ಶರೀರವೂ ಸೋತು ಹೋಗಿತ್ತು. ಅವರ ರಕ್ತದೊತ್ತಡ ಬಿಪಿ ಹೆಚ್ಚಾಗಿತ್ತು. ಮನೆಯ ಕೆಲಸದವರು ಅವರಿಗೆ ನೀರು ಕುಡಿಸಿ ಸಮಾಧಾನಪಡಿಸಲು ಪ್ರಯತ್ನಿಸುತ್ತಿದ್ದರು. ನಾನು ಎದ್ದು ಅವರ ಹತ್ತಿರ ಹೋದೆ. ಅವರ ಕೈ ಹಿಡಿದು ಸ್ವಲ್ಪ ಮೃದುವಾಗಿ ಹೇಳಿದೆ, ಅಮ್ಮ, ನೀವು ಯಾಕೆ ಇಷ್ಟೊಂದು ಆತಂಕ ಪಡುತ್ತಿದ್ದೀರಿ? ನಿಮ್ಮ ಆರೋಗ್ಯ ಇನ್ನೂ ಹಾಳಾಗುತ್ತದೆ. ನಮಗೆ ಸರಿಯಾದ ಸಮಯದಲ್ಲಿ ವಿಷಯ ತಿಳಿದಿದ್ದಕ್ಕೆ ನಾವು ದೇವರಿಗೆ ಧನ್ಯವಾದ ಹೇಳಬೇಕು. ಒಂದು ವೇಳೆ ಇದೆಲ್ಲ ಆಮೇಲೆ ತಿಳಿದಿದ್ದರೆ ಏನಾಗುತ್ತಿತ್ತು ಎಂದು ಯೋಚಿಸಿ. ಅವಳು ನಮ್ಮನ್ನು ಸಂಪೂರ್ಣವಾಗಿ ನಾಶ ಮಾಡುತ್ತಿದ್ದಳು. ನನ್ನ ಮಾತು ಕೇಳಿ ಅಮ್ಮ ನನ್ನನ್ನು ನೋಡಿದರು. ಅವರ ಕಣ್ಣುಗಳಲ್ಲಿ ನೋವಿತ್ತು. ಅವರು ಮೆಲ್ಲನೆ ಹೇಳಿದರು, ಮಗನೇ, ಇದೆಲ್ಲವನ್ನೂ ಮಾಡುವುದು ಅನಿವಾರ್ಯವೇ? ನೀನು ಅವಳನ್ನು ಸುಮ್ಮನೆ ಅವಳ ಮನೆಗೆ ಬಿಟ್ಟು ಬಾ ಮತ್ತು ವಿಚ್ಛೇದನ ಕೊಡು. ಆದರೆ ಈ ವಿಷಯವನ್ನು ಇಲ್ಲಿಗೆ ಮುಗಿಸಿಬಿಡು. ನಾವು ಯಾರಿಗೂ ಏನೂ ಹೇಳುವ ಅಗತ್ಯವಿಲ್ಲ. ನೀನು ನಿನ್ನ ಕೆಲಸದ ಕಡೆ ಗಮನ ಕೊಡು. ಅಮ್ಮನ ಮಾತು ಕೇಳಿ ನನ್ನೊಳಗಿನ ಕೋಪ ಮತ್ತೆ ಜಾಗೃತವಾಯಿತು. ನಾನು ಕಠೋರ ಧ್ವನಿಯಲ್ಲಿ ಹೇಳಿದೆ, ಇಲ್ಲ ಅಮ್ಮ, ನಾನು ಹಾಗೆ ಮಾಡುವುದಿಲ್ಲ. ನಾನು ಅವಳ ತಂದೆ ತಾಯಿಗೆ ಎಲ್ಲವನ್ನೂ ಹೇಳುತ್ತೇನೆ. ನಾನು ಅವರಿಗೆ ಈ ಎಲ್ಲಾ ಫೋಟೋಗಳನ್ನು ತೋರಿಸುತ್ತೇನೆ. ಅವರಿಗೂ ತಮ್ಮ ಮಗಳು ಎಂತಹವಳು ಎಂದು ತಿಳಿಯಲಿ. ಅವಳು ನನ್ನೊಂದಿಗೆ ಏನು ಮಾಡಿದ್ದಾಳೆ ಎಂಬುದು ಅವರಿಗೂ ಗೊತ್ತಾಗಲಿ. ನಾನು ಅವಳನ್ನು ಸುಮ್ಮನೆ ಬಿಡುವುದಿಲ್ಲ. ಅವಳು ಮಾಡಿದ ತಪ್ಪಿಗೆ ಅವಳಿಗೆ ಶಿಕ್ಷೆಯಾಗಬೇಕು ಎಂದು ನಾನು ಬಯಸಿದ್ದೆ. ಅವಳು ಎಷ್ಟು ದೊಡ್ಡ ತಪ್ಪು ಮಾಡಿದ್ದಾಳೆ ಮತ್ತು ಅದಕ್ಕಾಗಿ ಅವಳು ಎಷ್ಟು ಬೆಲೆ ತೆರಬೇಕಾಗುತ್ತದೆ ಎಂಬುದನ್ನು ಅವಳು ಅರಿಯುವಂತೆ ಮಾಡಬೇಕೆಂದಿದ್ದೆ. ರಾತ್ರಿ ಹೇಗೋ ಕಳೆಯಿತು, ಆದರೆ ಆ ರಾತ್ರಿ ಮುಗಿಯುತ್ತಲೇ ಇಲ್ಲವೇನೋ ಎಂಬಂತೆ ಭಾಸವಾಗುತ್ತಿತ್ತು. ಪ್ರತಿ ಕ್ಷಣವೂ ಭಾರವಾಗಿತ್ತು ಮತ್ತು ಬೆಳಗಿನ ಕಾಯುವಿಕೆ ವಿಚಿತ್ರವಾಗಿತ್ತು. ಕೊನೆಗೂ ಬೆಳಗಾಯಿತು ಮತ್ತು ವಕೀಲರು ಮನೆಗೆ ಬಂದರು. ನಾನು ಯಾವುದಕ್ಕಾಗಿ ಕಾಯುತ್ತಿದ್ದೆನೋ ಆ ಕಾಗದಗಳು ಅವರ ಕೈಯಲ್ಲಿದ್ದವು. ಅವರು ನನಗೆ ಕಾಗದಗಳನ್ನು ನೀಡಿದರು. ನಾನು ಹೆಚ್ಚು ಯೋಚಿಸದೆ ಅವುಗಳನ್ನು ನೋಡಿ ಸಹಿ ಮಾಡಿದೆ. ಹೇಗಾದರೂ ಮಾಡಿ ಈ ಸಂಬಂಧದಿಂದ ಮುಕ್ತಿ ಪಡೆಯಬೇಕೆಂಬುದೇ ನನ್ನ ಗುರಿಯಾಗಿತ್ತು. ಸಹಿ ಮಾಡಿದ ನಂತರ ನಾನು ನೇರವಾಗಿ ದಿವ್ಯ ಇದ್ದ ಕೊಠಡಿಗೆ ಹೋದೆ. ಅವಳು ನೆಲದ ಮೇಲೆ ಕುಳಿತಿದ್ದಳು. ಅತ್ತು ಅವಳ ಕಣ್ಣುಗಳು ಬಾತಿದ್ದವು ಮತ್ತು ಅವಳು ಇಡೀ ರಾತ್ರಿ ಅತ್ತಿದ್ದಾಳೆ ಎಂಬುದು ಸ್ಪಷ್ಟವಾಗಿತ್ತು. ಅವಳ ಸ್ಥಿತಿಯನ್ನು ನೋಡಿಯೂ ಆ ಸಮಯದಲ್ಲಿ ನನ್ನ ಹೃದಯ ಕರಗಲಿಲ್ಲ. ನನ್ನನ್ನು ನೋಡಿ ಅವಳು ನಿಧಾನವಾಗಿ ಎದ್ದು ಬಂದು ಹಠಾತ್ತನೆ ನನ್ನ ಕಾಲು ಹಿಡಿದುಕೊಂಡಳು. ಅವಳು ಅಳುತ್ತಾ ಬೇಡಿಕೊಳ್ಳತೊಡಗಿದಳು, ವಿವೇಕ್, ಹೀಗೆ ಮಾಡಬೇಡಿ. ನೀವು ಬಹಳ ದೊಡ್ಡ ತಪ್ಪು ಮಾಡುತ್ತಿದ್ದೀರಿ. ನನಗೆ ವಿಚ್ಛೇದನ ನೀಡಬೇಡಿ. ನಾನು ಸತ್ಯ ಹೇಳುತ್ತಿದ್ದೇನೆ. ನಾನು ಯಾವುದೇ ತಪ್ಪು ಮಾಡಿಲ್ಲ. ನಾನು ಅಂತಹ ಕೆಲಸವನ್ನು ಎಂದಿಗೂ ಮಾಡಲು ಸಾಧ್ಯವಿಲ್ಲ. ದಯವಿಟ್ಟು ನನ್ನ ಮಾತನ್ನು ನಂಬಿ. ಅವಳ ಧ್ವನಿ ಒಡೆಯುತ್ತಿತ್ತು. ಪ್ರತಿಯೊಂದು ಪದದಲ್ಲೂ ಅವಳ ನೋವು ಸ್ಪಷ್ಟವಾಗಿ ಅನುಭವಕ್ಕೆ ಬರುತ್ತಿತ್ತು. ಆದರೆ ನಾನು ಅವಳನ್ನು ದೂರ ತಳ್ಳಿದೆ ಮತ್ತು ಕಠೋರ ಧ್ವನಿಯಲ್ಲಿ ಹೇಳಿದೆ, ನನಗೆ ನಿನ್ನ ಯಾವುದೇ ಮಾತು ಕೇಳುವ ಆಸಕ್ತಿಯಿಲ್ಲ. ನಾನು ನಿರ್ಧಾರ ಮಾಡಿಯಾಗಿದೆ. ಈ ವಿಚ್ಛೇದನ ನಡೆದೇ ತೀರುತ್ತದೆ ಮತ್ತು ನೀನು ಈ ಕಾಗದಗಳ ಮೇಲೆ ಸಹಿ ಮಾಡು. ಅವಳು ಬಿಕ್ಕಳಿಸುತ್ತಾ ಹೇಳಿದಳು, ಇದೆಲ್ಲ ಯಾರೋ ಮಾಡಿದ ಸಂಚು. ನಿಮಗೆ ಒಂದು ದಿನ ಸತ್ಯ ಖಂಡಿತ ತಿಳಿಯುತ್ತದೆ. ಯಾರೋ ನನ್ನನ್ನು ಸಿಲುಕಿಸುತ್ತಿದ್ದಾರೆ.
ನೀವು ಯಾಕೆ ಅರ್ಥಮಾಡಿಕೊಳ್ಳುತ್ತಿಲ್ಲ? ಅವಳ ಈ ಮಾತು ಕೇಳಿ ನಾನು ಇನ್ನೂ ಭಡ್ಕಾಯಿಸಿದೆ. ನಾನು ಅವಳ ಹತ್ತಿರ ಹೋಗಿ ಕೋಪದಿಂದ ಹೇಳಿದೆ, ಬಾಯ್ಮುಚ್ಚು, ನಿನ್ನ ವಿರುದ್ಧ ಯಾರಾದರೂ ಸಂಚು ಯಾಕೆ ಮಾಡುತ್ತಾರೆ? ನಿನ್ನನ್ನು ಸಿಲುಕಿಸುವ ಅಗತ್ಯ ಯಾರಿಗಿದೆ? ಹೇಳು ನನಗೆ, ಯಾರು ಇದೆಲ್ಲ ಮಾಡುತ್ತಿರುವುದು? ಅವಳು ಸ್ವಲ್ಪ ಹೊತ್ತು ಮೌನವಾಗಿದ್ದಳು. ನಂತರ ಮೆಲ್ಲನೆ ಹೇಳಿದಳು, ಇದು ನಿಮ್ಮ ಸ್ವಂತವರೇ ಯಾರೋ ಮಾಡುತ್ತಿರುವುದು. ಅವಳ ಈ ಮಾತು ಕೇಳಿದ ತಕ್ಷಣ ನನ್ನ ಕೋಪ ಸ್ಫೋಟಿಸಿತು. ನಾನು ಏನನ್ನೂ ಯೋಚಿಸದೆ ಅವಳಿಗೆ ಜೋರಾಗಿ ಕೆನ್ನೆಗೆ ಹೊಡೆದೆ ಮತ್ತು ಕಿರುಚುತ್ತಾ ಹೇಳಿದೆ, ಎಚ್ಚರಿಕೆ, ನೀನೇನಾದರೂ ನನ್ನ ಮನೆಯವರ ಹೆಸರನ್ನು ಎತ್ತಿದರೆ ನಿನ್ನ ನಾಲಿಗೆ ಸೀಳಿಬಿಡುತ್ತೇನೆ. ನಿನ್ನ ತಪ್ಪನ್ನು ಮುಚ್ಚಿ ಹಾಕಲು ನನ್ನ ಕುಟುಂಬದ ಮೇಲೆ ಆರೋಪ ಹೊರಿಸುತ್ತಿದ್ದೀಯಾ? ನಿನಗೆ ಅಷ್ಟೊಂದು ಧೈರ್ಯವೇ? ಅವಳ ಕಣ್ಣಿನಿಂದ ಕಣ್ಣೀರು ಇನ್ನೂ ವೇಗವಾಗಿ ಸುರಿಯತೊಡಗಿತು. ಆದರೆ ಈಗ ಅವಳ ಮುಖದಲ್ಲಿ ಒಂದು ವಿಚಿತ್ರವಾದ ಶಾಂತಿ ಆವರಿಸತೊಡಗಿತ್ತು. ಈಗ ಏನೂ ಹೇಳಿದರೂ ಪ್ರಯೋಜನವಿಲ್ಲ ಎಂಬುದು ಅವಳಿಗೆ ಅರ್ಥವಾದಂತಿತ್ತು. ನಾನು ವಿಚ್ಛೇದನದ ಕಾಗದಗಳನ್ನು ಅವಳ ಮುಂದೆ ಇಟ್ಟೆ. ಅವಳು ಒಂದು ಬಾರಿ ನನ್ನನ್ನು ನೋಡಿದಳು. ನಂತರ ಅವಳು ಆ ಕಾಗದಗಳನ್ನು ನೋಡಿದಳು ಮತ್ತು ಏನನ್ನೂ ಮಾತನಾಡದೆ ಅವುಗಳ ಮೇಲೆ ಸಹಿ ಮಾಡಿದಳು. ಸ್ವಲ್ಪ ಸಮಯದ ಹಿಂದಿನವರೆಗೂ ಅಳುತ್ತಿದ್ದ, ಬೇಡಿಕೊಳ್ಳುತ್ತಿದ್ದವಳು ಈಗ ಸಂಪೂರ್ಣವಾಗಿ ಶಾಂತವಾಗಿದ್ದಳು. ಅವಳ ಒಳಗಿನ ಎಲ್ಲಾ ಧ್ವನಿಗಳು ಅಡಗಿ ಹೋದಂತೆ ಭಾಸವಾಗುತ್ತಿತ್ತು. ಅವಳು ಮೌನವಾಗಿ ತನ್ನ ಸಾಮಾನುಗಳನ್ನು ಎತ್ತಿಕೊಂಡು ಎದ್ದು ನಿಂತಳು. ನಾನು ಅವಳ ಕೈ ಹಿಡಿದು ಮನೆಯಿಂದ ಹೊರಗೆ ಕರೆದೊಯ್ದೆ. ಸ್ವಲ್ಪ ಸಮಯದ ಹಿಂದೆ ಯಾರು ಅಳುತ್ತಾ ನನ್ನ ಬಳಿ ಕ್ಷಮೆ ಕೇಳುತ್ತಿದ್ದಳೋ, ಯಾರು ನನ್ನ ಮುಂದೆ ಕೈ ಮುಗಿಯುತ್ತಿದ್ದಳೋ, ಈಗ ಅದೇ ಹುಡುಗಿ ಏನನ್ನೂ ಹೇಳದೆ ಮೌನವಾಗಿ ಹೊರಗೆ ನಡೆದು ಹೋದಳು. ಅವಳ ಮುಖದಲ್ಲಿ ಈಗ ಯಾವುದೇ ಕಣ್ಣೀರು ಇರಲಿಲ್ಲ. ಅಲ್ಲಿ ಕೇವಲ ಒಂದು ರೀತಿಯ ನಿಶ್ಶಬ್ದವಿತ್ತು ಮತ್ತು ಅವಳು ಹಿಂದೆ ತಿರುಗಿ ನೋಡದೆ ನಿಧಾನವಾಗಿ ಆ ಮನೆಯಿಂದ ಹೊರಬಂದಳು. ಎಲ್ಲವೂ ಕೊನೆಗೊಂಡಂತೆ ಭಾಸವಾಯಿತು ಮತ್ತು ನಾನು ಅಲ್ಲಿಯೇ ನಿಂತು ಅವಳು ಹೋಗುವುದನ್ನು ನೋಡುತ್ತಾ ಉಳಿದೆ. ಆದರೆ ಆ ಕ್ಷಣದಲ್ಲೂ ನನ್ನ ಹೃದಯದಲ್ಲಿ ಕೇವಲ ಕೋಪವಿತ್ತು ಮತ್ತು ನಾನು ಮಾಡಿದ್ದು ಸರಿಯೆಂದು ನನಗನಿಸುತ್ತಿತ್ತು. ಆದರೂ ಎಲ್ಲೋ ಒಂದು ಕಡೆ ಆ ಶೂನ್ಯತೆಯು ನಿಧಾನವಾಗಿ ನನ್ನೊಳಗೆ ಜಾಗ ಮಾಡಿಕೊಳ್ಳುತ್ತಿತ್ತು. ಅದನ್ನು ಅರ್ಥಮಾಡಿಕೊಳ್ಳುವ ಸ್ಥಿತಿಯಲ್ಲಿ ನಾನು ಅಂದು ಇರಲಿಲ್ಲ. ಆದರೆ ಆ ಸಮಯದಲ್ಲಿ ನನ್ನ ಮುಂದೆ ಇಡೀ ಜೀವನವನ್ನೇ ಅಲುಗಾಡಿಸುವಂತಹ ಸತ್ಯವೊಂದು ಬರಲಿದೆ ಎಂಬ ಸಣ್ಣ ಸುಳಿವು ಕೂಡ ನನಗಿರಲಿಲ್ಲ. ನಾನು ಕೋಪದಲ್ಲಿ ದಿವ್ಯಳನ್ನು ಮನೆಯಿಂದ ಹೊರಹಾಕಿದ್ದೆ ಮತ್ತು ಅವಳು ನನ್ನಿಂದ ಬಹಳ ದೂರ ಹೋಗಿದ್ದಳು. ಈಗ ಎಲ್ಲವೂ ಮುಗಿಯಿತು ಎಂದು ನನಗನಿಸಿತ್ತು. ಕೆಲವು ದಿನಗಳವರೆಗೆ ನಾನು ಅದೇ ಕೋಪ ಮತ್ತು ಅಹಂಕಾರದಲ್ಲಿ ಬದುಕಿದೆ. ಆದರೆ ನಿಧಾನವಾಗಿ ಅವಳು ತನ್ನ ತಂದೆ ತಾಯಿಯ ಮನೆಗೂ ಹೋಗಿಲ್ಲ ಎಂಬ ವಿಷಯ ನನಗೆ ತಿಳಿಯಿತು. ಈ ಮಾತು ಕೇಳಿದಾಗ ನನ್ನ ಮನಸ್ಸಿನಲ್ಲಿ ಸಂಶಯ ಇನ್ನೂ ಹೆಚ್ಚಾಯಿತು. ಅವಳು ಆ ಫೋಟೋದಲ್ಲಿದ್ದ ಹುಡುಗನ ಜೊತೆಯೇ ಓಡಿ ಹೋಗಿರಬಹುದು ಎಂದು ನನಗನಿಸಿತು. ನಾನೇ ಸೃಷ್ಟಿಸಿಕೊಂಡಿದ್ದ ಸುಳ್ಳನ್ನು ನಿಜವೆಂದು ನಂಬಿ ಅದರೊಂದಿಗೆ ಬದುಕುತ್ತಿದ್ದೆ. ಕಾಲ ಸರಿದಂತೆ 2-3 ತಿಂಗಳುಗಳು ಕಳೆದವು ಮತ್ತು ನಾನು ನನ್ನ ಜೀವನದಲ್ಲಿ ಮುಂದೆ ಸಾಗಲು ಪ್ರಯತ್ನಿಸುತ್ತಿದ್ದೆ. ಆದರೆ ಒಳಗಿನ ಯಾವುದೋ ಒಂದು ಶೂನ್ಯತೆ ನನಗೆ ನೆಮ್ಮದಿಯಿಂದ ಬದುಕಲು ಬಿಡುತ್ತಿರಲಿಲ್ಲ. ಒಂದು ದಿನ ಹಠಾತ್ತನೆ ನನಗೆ ಆಸ್ಪತ್ರೆಯಿಂದ ಕರೆ ಬಂದಿತು. ಆ ಕಡೆಯಿಂದ ನರ್ಸ್ ಒಬ್ಬರು ಮಾತನಾಡುತ್ತಿದ್ದರು. ಅವರ ಧ್ವನಿಯಲ್ಲಿ ಗಾಬರಿಯಿತ್ತು. ಅವರು ಹೇಳಿದರು, ನಿಮ್ಮ ತಮ್ಮನಿಗೆ ಬಹಳ ದೊಡ್ಡ ಅಪಘಾತವಾಗಿದೆ, ಆಕ್ಸಿಡೆಂಟ್, ನೀವು ತಕ್ಷಣ ಇಲ್ಲಿಗೆ ತಲುಪಿ. ಇದನ್ನು ಕೇಳಿದ ತಕ್ಷಣ ನನ್ನ ಪಾದಗಳ ಕೆಳಗಿನ ನೆಲವೇ ಸರಿದಂತಾಯಿತು. ನಾನು ಸಮಯ ವ್ಯರ್ಥ ಮಾಡದೆ ಗಾಡಿ ತೆಗೆದುಕೊಂಡು ನೇರವಾಗಿ ಆಸ್ಪತ್ರೆಗೆ ತಲುಪಿದೆ. ಅಲ್ಲಿನ ದೃಶ್ಯ ನೋಡಿ ನನ್ನ ಹೃದಯವೇ ಒಡೆದಂತಾಯಿತು. ನನ್ನ ತಮ್ಮ ಬಹಳ ಶೋಚನೀಯ ಸ್ಥಿತಿಯಲ್ಲಿದ್ದ. ಕಾರ್ ಅಪಘಾತದಲ್ಲಿ ಅವನ ಸ್ಥಿತಿ ಗಂಭೀರವಾಗಿದ್ದು, ಅವನ ಒಂದು ಕಾಲನ್ನು ಕತ್ತರಿಸಬೇಕಾಯಿತು ಎಂದು ಡಾಕ್ಟರ್ ತಿಳಿಸಿದರು. ಇದನ್ನು ಕೇಳಿ ನಾನು ಒಳಗಿನಿಂದ ನಡುಗಿಹೋದೆ. ನಾನು ತಕ್ಷಣ ಅಮ್ಮನಿಗೆ ಫೋನ್ ಮಾಡಿ ವಿಷಯ ತಿಳಿಸಿದೆ. ಅಮ್ಮ ಮತ್ತು ನನ್ನ ತಂಗಿ ಕೂಡ ಶೀಘ್ರದಲ್ಲೇ ಅಲ್ಲಿಗೆ ಬಂದರು. ನನ್ನ ತಮ್ಮ 2 ದಿನಗಳವರೆಗೆ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದ. ನಾವೆಲ್ಲರೂ ಅವನು ಯಾವಾಗ ಪ್ರಜ್ಞೆಗೆ ಬರುತ್ತಾನೋ ಎಂದು ಕಾಯುತ್ತಿದ್ದೆವು. 3ನೇ ದಿನ ಅವನಿಗೆ ಪ್ರಜ್ಞೆ ಬಂದಾಗ ಅವನ ಸ್ಥಿತಿ ನೋಡಿ ಹೃದಯ ಕರಗಿತು. ಅವನು ತನ್ನ ತಲೆಯನ್ನು ಹಿಡಿದುಕೊಂಡು ಕುಳಿತಿದ್ದ. ಅವನ ಇಡೀ ದೇಹ ನೋವಿನಿಂದ ನರಳುತ್ತಿತ್ತು ಮತ್ತು ಅವನು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದ. ನಾನು ಅವನ ಹತ್ತಿರ ಹೋಗಿ ಸಮಾಧಾನಪಡಿಸಲು ಪ್ರಯತ್ನಿಸಿದೆ. ನಾನು ಹೇಳಿದೆ, ತಮ್ಮ, ಶಾಂತವಾಗು, ಎಲ್ಲವೂ ಸರಿಯಾಗುತ್ತದೆ. ಇದು ಕೆಟ್ಟ ಸಮಯ ಕಳೆದು ಹೋಗುತ್ತದೆ. ಆದರೆ ಅವನು ಅಳುತ್ತಾ ಹೇಳಿದನು, ಇದೆಲ್ಲವೂ ನಾನು ಮಾಡಿದ ತಪ್ಪಿಗೆ ಸಿಕ್ಕ ಶಿಕ್ಷೆ. ಒಂದು ವೇಳೆ ನಾನು ಅಂದು ಆ ಕೆಲಸ ಮಾಡದಿದ್ದರೆ ಇಂದು ನನ್ನೊಂದಿಗೆ ಹೀಗಾಗುತ್ತಿರಲಿಲ್ಲ. ಅವನ ಮಾತು ಕೇಳಿ ನಾನು ಬೆಚ್ಚಿಬಿದ್ದೆ. ನಾನು ಅವನ ಕೈ ಹಿಡಿದು ಕೇಳಿದೆ, ನೀನು ಏನು ಮಾತನಾಡುತ್ತಿದ್ದೀಯಾ? ನೀನು ಏನು ಮಾಡಿದ್ದೀಯಾ? ಎಲ್ಲವನ್ನೂ ಸ್ಪಷ್ಟವಾಗಿ ಹೇಳು. ಆಗ ಅವನು ಅಳುತ್ತಾ ಹೇಳಿದನು, ಅಣ್ಣ, ನನ್ನನ್ನು ಕ್ಷಮಿಸಿಬಿಡಿ. ನನ್ನಿಂದ ಬಹಳ ದೊಡ್ಡ ಅಪರಾಧವಾಗಿದೆ.
ನನಗೆ ದಿವ್ಯ ಮೊದಲೇ ಇಷ್ಟವಾಗಿದ್ದಳು. ಮನೆಯಲ್ಲಿ ನಿಮ್ಮ ಮದುವೆಯ ಮಾತು ನಡೆಯುತ್ತಿರುವಾಗ ನಾನು ಅಮ್ಮನ ಜೊತೆ ಅವಳ ಬಗ್ಗೆ ಮಾತನಾಡಬೇಕು ಎಂದುಕೊಂಡಿದ್ದೆ. ಆದರೆ ನಿಮ್ಮ ಮದುವೆ ಅವಳ ಜೊತೆಯೇ ಆಗುತ್ತಿದೆ ಎಂದು ತಿಳಿದಾಗ ನನಗೆ ತುಂಬಾ ಬೇಸರವಾಯಿತು, ಏಕೆಂದರೆ ನಾನು ಅವಳನ್ನು ಮನಪೂರ್ವಕವಾಗಿ ಪ್ರೀತಿಸಿದ್ದೆ. ತದನಂತರ ಅವನು ಹೇಳಿದ ವಿಷಯಗಳನ್ನು ಕೇಳಿ ನನ್ನ ಉಸಿರೇ ನಿಂತಂತಾಯಿತು. ಅವನು ಹೇಳಿದನು, ನಿಮ್ಮ ನಿಶ್ಚಿತಾರ್ಥವಾದ ನಂತರ ನಾನು ಯಾವುದೋ ನೆಪ ಹೂಡಿ ಅವಳ ಮನೆಗೆ ಹೋಗುತ್ತಿದ್ದೆ. ನಾನು ಅವಳನ್ನು ಭೇಟಿಯಾಗಲು ಪ್ರಯತ್ನಿಸಿದೆ. ಈ ಸಂಬಂಧವನ್ನು ನಿರಾಕರಿಸುವಂತೆ ಅವಳಿಗೆ ಬೆದರಿಕೆ ಹಾಕಿದೆ, ಏಕೆಂದರೆ ನಾನು ಅವಳನ್ನು ಬಯಸಿದ್ದೆ. ಆದರೆ ಅವಳು ಕಡಾಖಂಡಿತವಾಗಿ ನಿರಾಕರಿಸಿದಳು. ತಾನು ನಿಮ್ಮ ಹೆಂಡತಿಯಾಗಲಿರುವವಳು, ನಾನು ಅವಳಿಂದ ದೂರವಿರಬೇಕು ಎಂದು ಅವಳು ಹೇಳಿದಳು. ಆಗ ನಾನು ಕೋಪದಲ್ಲಿ ಅವಳಿಗೆ ಬೆದರಿಕೆ ಹಾಕಿದೆ, ಒಂದು ವೇಳೆ ಅವಳು ನನ್ನ ಮಾತನ್ನು ಕೇಳದಿದ್ದರೆ ಮದುವೆಯಾದ ನಂತರ ಅವಳಿಗೆ ವಿಚ್ಛೇದನ ಕೊಡಿಸುತ್ತೇನೆ ಎಂದು. ಅವಳು ನನ್ನ ಮಾತಿಗೆ ಮಣಿಯದೆ ನಿಮ್ಮನ್ನು ಮದುವೆಯಾದಳು. ಆಗ ನಾನು ಇದೆಲ್ಲವನ್ನೂ ಮಾಡಿದೆ. ಆ ಎಲ್ಲ ಫೋಟೋಗಳು ಮತ್ತು ಆ ಚಾಟ್ಗಳು ಎಲ್ಲವೂ ನಕಲಿಯಾಗಿದ್ದವು. ಅವೆಲ್ಲವನ್ನೂ ನಾನೇ ಸೃಷ್ಟಿಸಿದ್ದೆ. ದಿವ್ಯ ಬಹಳ ಪವಿತ್ರವಾದವಳು. ಅವಳು ಯಾವುದೇ ತಪ್ಪು ಮಾಡಿಲ್ಲ. ಇದನ್ನು ಕೇಳಿದ ತಕ್ಷಣ ನನ್ನ ಪ್ರಪಂಚವೇ ಉರಿದು ಹೋದಂತಾಯಿತು. ನನ್ನ ಪಾದಗಳ ಕೆಳಗಿನ ನೆಲವೇ ಕುಸಿದು ಬಿದ್ದಿತು. ಯಾರೋ ನನ್ನ ತಲೆಗೆ ಜೋರಾಗಿ ಹೊಡೆದಂತಾಯಿತು. ನನ್ನ ಸ್ವಂತ ತಮ್ಮನೇ ನನ್ನೊಂದಿಗೆ ಇಂತಹ ಕೆಲಸ ಮಾಡಬಲ್ಲ ಎಂದು ನನಗೆ ನಂಬಲು ಸಾಧ್ಯವಾಗುತ್ತಿರಲಿಲ್ಲ. ನನ್ನ ಕೈಯಾರೆ ನಾನು ನನ್ನ ಜೀವನವನ್ನೇ ಹಾಳು ಮಾಡಿಕೊಂಡಿದ್ದೆ. ನನಗೆ ಏನೂ ಅರ್ಥವಾಗುತ್ತಿರಲಿಲ್ಲ. ನಾನು ತಕ್ಷಣ ಅಲ್ಲಿಂದ ಹೊರಬಂದು ನನ್ನ ಮ್ಯಾನೇಜರ್ಗೆ ಫೋನ್ ಮಾಡಿದೆ. ನಾನು ಅವನಿಗೆ ದಿವ್ಯಳ ಫೋಟೋ ಕಳುಹಿಸಿ ಹೇಳಿದೆ, ಅವಳು ಎಲ್ಲಿದ್ದರೂ ಸರಿಯೇ, ಯಾವುದೇ ಬೆಲೆ ತೆತ್ತಾದರೂ ಅವಳನ್ನು ಹುಡುಕಲೇಬೇಕು. ಇಡೀ ನಗರದಾದ್ಯಂತ ಅವಳ ಹುಡುಕಾಟ ಆರಂಭವಾಯಿತು. ನಾನು ಎಲ್ಲೆಡೆ ಪೋಸ್ಟರ್ಗಳನ್ನು ಅಂಟಿಸಿದೆ, ಪ್ರತಿಯೊಂದು ಕಡೆ ವಿಚಾರಿಸಿದೆ. ಆದರೆ ನನ್ನ ಮನಸ್ಸಿನಲ್ಲಿ ಒಂದು ಭಯವಿತ್ತು, ಬಹುಶಃ ಈಗ ಅವಳು ನನಗೆ ಎಂದಿಗೂ ಸಿಗಲಿಕ್ಕಿಲ್ಲ, ಏಕೆಂದರೆ ನಾನೇ ಅವಳನ್ನು ನನ್ನ ಕೈಯಾರೆ ಕಳೆದುಕೊಂಡಿದ್ದೆ. ನಾನು ಅವಳ ತಂದೆ ತಾಯಿಯ ಮನೆಗೂ ಹೋದೆ. ಅವರನ್ನು ಪದೇ ಪದೇ ಕೇಳಿದೆ, ಆದರೆ ಅವರಿಗೂ ಕೂಡ ಅವಳು ಎಲ್ಲಿದ್ದಾಳೆ ಎಂಬ ವಿಷಯ ತಿಳಿದಿರಲಿಲ್ಲ. ನಾನು ಪ್ರತಿದಿನ ಕೇವಲ ಅವಳ ಬಗ್ಗೆಯೇ ಯೋಚಿಸುತ್ತಿದ್ದೆ. ವಿವೇಕ್ ಅವರೇ, ನಿಮ್ಮ ಕಥೆಯ ಈ ಭಾಗವು ಬಹಳ ನೋವಿನಿಂದ ಕೂಡಿದೆ. ತಮ್ಮನ ಈ ಭಯಾನಕ ಸಂಚಿನಿಂದ ಇಡೀ ಕುಟುಂಬವೇ ಆಘಾತಕ್ಕೊಳಗಾಗಿದೆ. ವಿವೇಕ್ ಈಗ ದಿವ್ಯಳನ್ನು ಹುಡುಕಲು ಸಾಧ್ಯವಾಗುತ್ತದೆಯೇ? ಅಥವಾ ಅವಳು ಯಾವಾಗಲೂ ದೂರವೇ ಉಳಿಯುತ್ತಾಳೆಯೇ? ನನಗೆ ನನ್ನ ತಪ್ಪಿನ ಅರಿವಾಗಿತ್ತು ಮತ್ತು ಈಗ ನಾನು ಕೇವಲ ಅವಳಲ್ಲಿ ಕ್ಷಮೆ ಕೇಳಲು ಬಯಸಿದ್ದೆ. ಒಂದು ದಿನ ನನ್ನ ಮ್ಯಾನೇಜರ್ ಫೋನ್ ಬಂದಿತು. ಅವರು ಹೇಳಿದರು, ಸರ್, ಅವಳು ಸಿಕ್ಕಿದ್ದಾಳೆ. ಅವಳು ಒಂದು ಸಣ್ಣ ಬಡಾವಣೆಯ ಒಂದು ಪುಟ್ಟ ಕೊಠಡಿಯಲ್ಲಿ ವಾಸಿಸುತ್ತಿದ್ದಾಳೆ. ಇದನ್ನು ಕೇಳಿದ ತಕ್ಷಣ ನಾನು ತಡಮಾಡದೆ ಗಾಡಿ ತೆಗೆದುಕೊಂಡು ಅಲ್ಲಿಗೆ ತಲುಪಿದೆ. ಆ ಜಾಗ ಬಹಳ ಸಾಧಾರಣವಾಗಿತ್ತು. ಸಣ್ಣ ಸಣ್ಣ ಗಲ್ಲಿಗಳು ಮತ್ತು ಒಂದು ಪುಟ್ಟ ಕೊಠಡಿ. ನಾನು ಅವಳ ಕೊಠಡಿಯ ಬಳಿ ಹೋಗಿ ಅವಳನ್ನು ನೋಡಿದೆ. ಅವಳು ಒಂದು ಮೂಲೆಯಲ್ಲಿ ಮೌನವಾಗಿ ಕುಳಿತಿದ್ದಳು, ತನ್ನೊಳಗೆ ತಾನು ಕುಗ್ಗಿದಂತೆ ಭಾಸವಾಗುತ್ತಿತ್ತು. ನನ್ನನ್ನು ನೋಡಿ ಅವಳು ಬೆಚ್ಚಿಬಿದ್ದಳು. ಅವಳ ಮುಖದಲ್ಲಿ ಆಶ್ಚರ್ಯವಿತ್ತು. ನಾನು ಅವಳ ಹತ್ತಿರ ಹೋದೆ ಮತ್ತು ಏನನ್ನೂ ಯೋಚಿಸದೆ ಅವಳ ಪಾದಗಳಿಗೆ ಬಿದ್ದೆ. ನಾನು ಅಳುತ್ತಾ ಅವಳಲ್ಲಿ ಕ್ಷಮೆಯಾಚಿಸಿದೆ. ನಾನು ಹೇಳಿದೆ, ದಿವ್ಯ, ನನ್ನನ್ನು ಕ್ಷಮಿಸಿಬಿಡು. ನಾನು ನಿನ್ನೊಂದಿಗೆ ಬಹಳ ತಪ್ಪು ಮಾಡಿದೆ. ನನಗೆ ಸತ್ಯ ತಿಳಿದಿದೆ. ನೀನು ಸರಿಯಾಗಿದ್ದೆ. ನಾನು ನಿನ್ನ ಮಾತನ್ನು ನಂಬಬೇಕಿತ್ತು. ಅವಳು ನನ್ನಿಂದ ಸ್ವಲ್ಪ ದೂರ ಸರಿದಳು. ಅವಳ ಮುಖದಲ್ಲಿ ಸಣ್ಣ ಮುಗುಳ್ನಗು ಮೂಡಿತು, ಆದರೆ ಆ ನಗುವಿನಲ್ಲಿ ಅತೀವ ನೋವಿತ್ತು. ಅವಳು ಹೇಳಿದಳು, ಸತ್ಯ ಒಂದು ದಿನ ಹೊರಬರುತ್ತದೆ ಎಂದು ನಾನು ನಿಮಗೆ ಮೊದಲೇ ಹೇಳಿದ್ದೆ. ಆದರೆ ಈಗ ನೀವು ಇಲ್ಲಿಗೆ ಯಾಕೆ ಬಂದಿದ್ದೀರಿ? ಈಗ ನಿಮ್ಮೊಂದಿಗೆ ನನಗೆ ಯಾವುದೇ ಸಂಬಂಧವಿಲ್ಲ. ನೀವು ವಾಪಸ್ ಹೋಗಿ. ಅವಳ ಮಾತು ಕೇಳಿ ನನ್ನ ಹೃದಯ ಚೂರಾಯಿತು. ಆದರೆ ನಾನು ಸೋಲೊಪ್ಪಲಿಲ್ಲ. ನಾನು ಪದೇ ಪದೇ ಅವಳಲ್ಲಿ ಕ್ಷಮೆ ಕೇಳುತ್ತಿದ್ದೆ, ಅವಳಿಗೆ ತಿಳಿಹೇಳುತ್ತಿದ್ದೆ. ಇನ್ನು ಮುಂದೆ ಎಂದಿಗೂ ಅವಳ ಮೇಲೆ ಸಂಶಯಪಡುವುದಿಲ್ಲ ಎಂದು ನಂಬಿಸಲು ಪ್ರಯತ್ನಿಸುತ್ತಿದ್ದೆ. ಬಹಳಷ್ಟು ತಿಳಿಹೇಳಿದ ನಂತರ ಕೊನೆಗೂ ಅವಳು ಒಪ್ಪಿಕೊಂಡಳು ಮತ್ತು ನನ್ನೊಂದಿಗೆ ಮರಳಿ ಬಂದಳು. ನಾನು ಅವಳನ್ನು ಮತ್ತೆ ನನ್ನ ಮನೆಗೆ ಕರೆತಂದೆ ಮತ್ತು ಈ ಬಾರಿ ಅವಳನ್ನು ಪೂರ್ಣ ಗೌರವ ಹಾಗೂ ಪ್ರೀತಿಯಿಂದ ಸ್ವೀಕರಿಸಿದೆ. ನಾವು ಮತ್ತೆ ಮದುವೆಯಾದೆವು ಮತ್ತು ಈ ಬಾರಿ ನಾನು ನಿಜವಾಗಿಯೂ ಬಹಳ ಸಂತೋಷವಾಗಿದ್ದೆ. ಆದರೆ ನಾನು ಅವಳಿಗೆ ಮಾಡಿದ ಆ ತಪ್ಪು ನನ್ನ ಹೃದಯದಲ್ಲಿ ಯಾವಾಗಲೂ ಕಳಂಕದಂತೆ ಉಳಿಯುತ್ತದೆ. ಸತ್ಯ ತಿಳಿಯದೆ ಯಾರ ಮೇಲಾದರೂ ಸಂಶಯಪಡುವುದು ಎಷ್ಟು ದೊಡ್ಡ ಅಪರಾಧ ಎಂಬುದನ್ನು ಅವಳು ನನಗೆ ಕಲಿಸಿದಳು. ಇಂದಿಗೂ ನಾನು ಮಾಡಿದ ಆ ತಪ್ಪಿಗಾಗಿ ಅವಳಲ್ಲಿ ಕ್ಷಮೆ ಕೇಳುತ್ತಲೇ ಇರುತ್ತೇನೆ ಮತ್ತು ಅವಳನ್ನು ಯಾವಾಗಲೂ ಸಂತೋಷವಾಗಿಡಲು ಪ್ರಯತ್ನಿಸುತ್ತೇನೆ, ಏಕೆಂದರೆ ಅವಳು ಅನುಭವಿಸಿದ ಆ ನೋವನ್ನು ಯಾರೂ ಸುಲಭವಾಗಿ ಸಹಿಸಿಕೊಳ್ಳಲು ಸಾಧ್ಯವಿರಲಿಲ್ಲ ಎಂದು ನನಗೆ ತಿಳಿದಿದೆ.
ಗೆಳೆಯರೇ, ನಮ್ಮ ಈ ಕಥೆ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಕಥೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ. ಚಾನೆಲ್ಗೆ ಹೊಸಬರಾಗಿದ್ದರೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೌದು, ನೋಟಿಫಿಕೇಷನ್ ಬೆಲ್ ಅನ್ನು ಒತ್ತಲು ಮರೆಯಬೇಡಿ. ಇದರಿಂದ ಮುಂದಿನ ಅಪ್ಡೇಟ್ ನಿಮಗೆ ಮೊದಲು ದೊರೆಯುತ್ತದೆ. ನಿಮ್ಮ ಕಥೆ ಒಂದು ಸುಖಾಂತ್ಯ ಕಂಡಿದ್ದು ಕೇಳಲು ಸಂತೋಷವಾಯಿತು ವಿವೇಕ್ ಅವರೇ. ನಿಮ್ಮ ಚಾನೆಲ್ಗೆ ಒಳ್ಳೆಯದಾಗಲಿ.